ಅಶ್ವವೇಗ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರಗಳು. 2025 ಕಳೆದಿದ್ದೇವೆ, 26ಕ್ಕೆ ಕಾಲಿಡ್ತಿದ್ದೇವೆ. ಸಾಕಷ್ಟು ವಿದ್ಯಮಾನಗಳನ್ನು 2025ರಲ್ಲಿ ನೋಡಿದ್ದೇವೆ. ರಾಶಿಯಿಂದ ಇರಬಹುದು, ಆಯಾ ರಾಶಿಗಳ ಒಂದು ಪರಿಹಾರಗಳಿಂದ ಇರಬಹುದು, ಜೊತೆಗೆ ದೇಶದ ವಿದ್ಯಮಾನಗಳಿಂದ ಜಾಗತಿಕವಾಗಿಯೂ ಸಹ 2025 ಸಾಕಷ್ಟು ಅನುಭವಗಳನ್ನು ನಮಗೆ ಕೊಟ್ಟಿದೆ. ಆದರೆ ಇದೇ ಘಟ್ಟದಲ್ಲಿ 2026 ಬರೋ ವರ್ಷ ನಮಗೆ ಹೇಗಿರುತ್ತೆ ಅನ್ನುವಂಥ ಕುತೂಹಲವೂ ಇದ್ದೇ ಇರುತ್ತೆ. ಆ ಕುತೂಹಲವನ್ನ ತಣಿಸೋದಕ್ಕೋಸ್ಕರವೇ ಇಂದು ವರ್ಷಫಲ 2026 ಹೇಗಿರುತ್ತೆ, ಆಯಾ ರಾಶಿಯವರಿಗೆ ಹೇಗಿರುತ್ತೆ, ಆಯಾ ರಾಶಿಗೆ ತಕ್ಕಂತೆ ಒಂದು ಸರಳವಾದ ಸೂಕ್ತ ಪರಿಹಾರಗಳನ್ನು ನಾವು ಹೇಗೆ ಮಾಡಿಕೊಳ್ಳಬಹುದು, ಇದೆಲ್ಲವನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಖ್ಯಾತ ಜ್ಯೋತಿಷಿಗಳು ಆಚಾರ್ಯ ಬಾಲಸುಬ್ರಹ್ಮಣ್ಯ ಗುರೂಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ 2026 ಇಂಗ್ಲಿಷ್ ವರ್ಷವಾದರೂ ಅದ್ರದ್ದು ಶುಭಾಶಯಗಳು ಗುರುಗಳೇ. ಒಳ್ಳೆಯ ವಿಚಾರ. ಇಂಗ್ಲೀಷ್ ವರ್ಷ ಅಂತ ಹೇಳಿದ್ರೆ ನಾವು ವರ್ಷಕ್ಕೊಮ್ಮೆ ಕ್ಯಾಲೆಂಡರ್ ತಿರುವಾಕ್ಸ್ತೀವಿ. ನಾನು ಸಾಕಷ್ಟು ಕಡೆ ಏನು ವಿಚಾರ ಹೇಳ್ತೀನಿ ಅಂದರೆ ಕ್ಯಾಲೆಂಡರ್ ವರ್ಷ ಅಂತ. ಕ್ಯಾಲೆಂಡರ್ ವರ್ಷ ಕ್ಯಾಲೆಂಡರ್ ತಿರುವಾಕ್ಸೋ ಕಾರಣದಿಂದ ಕ್ಯಾಲೆಂಡರ್ ನಮ್ಮ ಒಂದು ಗೋಡೆಯಲ್ಲಿ ಚೇಂಜಸ್ ಏನಾಗುತ್ತೆ ಅಂದರೆ ಎಲ್ಲ ಚೇಂಜಸ್ ಅಲ್ಲಿ ಜೊತೆಗೆ ಈ ಕ್ಯಾಲೆಂಡರ್ ಅಂತೂ ಚೇಂಜ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಲೆಂಡರ್ ವರ್ಷಕ್ಕೆ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಪರಮಾತ್ಮ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳಿರ್ಬೋದು, ರೋಗ ರುಜಿನಗಳಿರ್ಬೋದು, ಅಥವಾ ಏನೇನೋ ಸಮಸ್ಯೆಗಳು ಒಬ್ಬೊಬ್ಬರು ಒಂದೊಂದು ಮನೇಲಿ ಇರ್ತದೆ, ಆ ಸಮಸ್ಯೆಗಳೆಲ್ಲ ದೂರ ಆಗಿ ಎಲ್ಲರೂ ಆ ದೈವ ಕೃಪೆಯಿಂದ ಸಮಾನ ಮನಸ್ಕರರಾಗಿ, ಆರೋಗ್ಯವಂತರಾಗಿ, ಯೋಗ್ಯವಂತರಾಗಿ, ಭಾಗ್ಯವಂತರಾಗಿ, ಗುಣವಂತರಾಗಿ, ವಿದ್ಯಾವಂತರಾಗಿ, ಸಂಸ್ಕಾರವಂತರಾಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಹ ಒಂದು ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಖಂಡಿತ ಗುರುಗಳೇ. ಜೊತೆಗೆ ನಾವು ಯುಗಾದಿಯನ್ನ ನಮ್ಮ ಹೊಸ ವರ್ಷ ಅಂತ ಆಚರಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಭಾರತೀಯರು 2026 ಅನ್ನುವಂಥ ಅಂದ್ರೆ ಆಯಾ ವರ್ಷಗಳನ್ನ ಸಂಖ್ಯೆಯಿಂದನೂ ಎಕ್ಸೆಪ್ಟ್ ಮಾಡಿಬಿಟ್ಟಿದೀವಿ ಅಂತ ಅನ್ಸುತ್ತೆ. ಹೌದು. ಏನಾಗಿದೆ ಅಂದರೆ ಪರಿಸ್ಥಿತಿ, ಅನಾದಿ ಕಾಲದಲ್ಲಿ ಏನಾಗ್ತಿತ್ತು, ಪಂಚಾಂಗ ನಮ್ಮ ಒಂದು ಸನಾತನ ಧರ್ಮದಲ್ಲಿ ತಿರುವು ಹಾಕುವಂಥ ಪರಿಸ್ಥಿತಿ. ಅಂದರೆ ಇವತ್ತು ಯಾವತ್ತು ಬಿದಿಗೆ, ತದಿಗೆ, ಅಥವಾ ಚೌತಿ, ಇನ್ನೊಂದು ಮತ್ತೊಂದು, ಅಥವಾ ಹುಣ್ಣಿಮೆ, ಅಮಾವಾಸ್ಯೆ ಆಗಿರ್ಬೋದು, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಆಯನಗಳು, ಉತ್ತರಾಯಣ, ದಕ್ಷಿಣಾಯಣ, ಋತುಗಳು, ಇವೆಲ್ಲವನ್ನು ಸಹ ನಾವು ನೋಡ್ಕೊಂಡ್ಬರ್ತಿದ್ವಿ. ಅದು ಒಂದು ಘಟ್ಟ ಇತ್ತು. ಈಗೇನಾಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಆ ಕಾರಣದಿಂದ ಎಲ್ಲರೂ ಸಹ ಅಂದರೆ ಯೂನಿವರ್ಸಲ್ ಆಗಿ ಏನು ನಾವು ಆಚರಣೆ ಮಾಡ್ತೀವೋ ಅದರೊಟ್ಟಿಗೆ ನಾವು ಸಹ ಅದನ್ನ ಆಚರಣೆ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಇಟ್ಕೊಂಡಿದ್ವಿ. ಅದು ಒಳ್ಳೆಯದೇ ಒಂದು ರೀತಿಯಲ್ಲಿ. ಇನ್ನು ರಾಶಿಗಳಿಗೆ ಹೋಗೋ ಮುಂಚೆ ನನ್ನದೊಂದು ಪ್ರಶ್ನೆ. ಈ ಒಂದು 2026 ಇರಬಹುದು, 25 ಇರ್ಬೋದು, ಸಂಖ್ಯೆಗಳಂತೂ ಬದಲಾಗುತ್ತಲ್ಲ. ಈ ಸಂಖ್ಯೆಗಳಿಂದ ಅಂದ್ರೆ ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ಕೂಡ ಇದರ ಒಂದು ಎಫೆಕ್ಟ್ ನಮ್ಮ ಒಂದು ರಾಶಿಗಳ ಮೇಲೆ ಇರುತ್ತಾ ಅನ್ನುವಂಥದ್ದು? ಖಂಡಿತ ಇರುತ್ತೆ. ಏನಾಗುತ್ತೆ ಅಂದರೆ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಅನ್ನೋದೇ ಒಂದು ವಿಭಿನ್ನವಾದಂತಹ ಸಬ್ಜೆಕ್ಟ್ ಆಗುತ್ತೆ. ಏನು ನಾವು ಗಣಪತಿ ಸಂಖ್ಯಾಶಾಸ್ತ್ರ ಅನ್ನೋದು ಒಂದು ವಿಶೇಷವಾದಂಥದ್ದು ಇತ್ತು. ಅದ್ರ ಮುಖಾಂತರವೂ ಸಾಕಷ್ಟು ವಿಚಾರಗಳು ಇದೆ. ಅದನ್ನು ಹೊರತುಪಡಿಸಿ ನಮ್ಮ ಒಂದು ಬೇರೆ ಅಂದರೆ ಪಾಶ್ಚಿಮಾತ್ಯ ದೇಶದಲ್ಲಿ ಮಾಡಿರುವಂಥ ಒಂದು ಸಿಸ್ಟಮ್ ಇದೆ. ಆ ಒಂದು ಸಿಸ್ಟಮಲ್ಲೂ ಸಹ ನಾವು ನೋಡೋ ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದೀವಿ. ಆ ರೀತಿ ಇಟ್ಕೊಂಡಾಗ 2 2 + 6 ಅಂತ ತೆಗೆದುಕೊಂತೀವಿ. 0ನ ಅದು ಏನಿಲ್ಲ. ಸೊ ಹಂಗಂತ ತೊಗೊಂಡಾಗ ನಾವೇನಾಗುತ್ತೆ, ಕನ್ಸಿಡರ್ ಮಾಡಬೇಕು, 1 ಅಂತ ತೊಗೊತೀವಿ. ಅಂದರೆ 1 ಅಂದಿದ ತಕ್ಷಣ ನಾವು ರವಿಯ ನಂಬರ್ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸಂಖ್ಯೆ ಅಂತ ಆ ಒಂದು ನಂಬರ್ನ ನಾವು ತೆಗೆದುಕೊಳ್ತೀವಿ. ಆ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಅಂದಿದ ತಕ್ಷಣ ಏನಾಗುತ್ತೆ, ಆಡಳಿತ, ಜೊತೆಗೆ ಅಧಿಕಾರ, ಸರ್ಕಾರ, ಈಗೋ, ನಾನತ್ವ, ಇವೆಲ್ಲವನ್ನು ಸೂಚಿಸುವಂಥದ್ದು, ಸಾಧನೆ, ಆರೋಗ್ಯ, ಮತ್ತು ಲಗ್ನ, ಇವೆಲ್ಲವನ್ನು ಸೂಚಿಸುವಂಥದ್ದು ಸಹ ರವಿಯ ಒಂದು ಕಾರಕತ್ವ ಆಗುತ್ತೆ. ಆ ಕಾರಣದಿಂದ ಆ ರವಿಯು ಸಹ ಇದಕ್ಕೆ ಕನ್ಸಿಡರ್ ಆಗುತ್ತೆ. ಆದರೆ ಇಲ್ಲೇನಾಗುತ್ತೆ, 2 ಅಂದಾಗ ಚಂದ್ರ ಆಗ್ತಾನೆ, ತಿರ್ಗಾ ಪುನಃ 2 ಅಂದಾಗ ಚಂದ್ರ ಆಗ್ತಾನೆ, 6 ಅಂದಾಗ ಶುಕ್ರ ಆಗ್ತಾರೆ. ಸೊ ಇದನ್ನು ಬೇರೆ ರೀತಿಯಲ್ಲಿ ನಾವು ಸಂಖ್ಯಾಶಾಸ್ತ್ರದಲ್ಲಿ ಇದ್ರೂ ಕೂಡ ಚಂದ್ರ ಮತ್ತೆ ಸೂರ್ಯರ ಶುಕ್ರರ ಕಾಂಬಿನೇಷನ್ ಸಹ ಇಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಅದು ಎಷ್ಟೋ ಜನಕ್ಕೆ ಕೆಲವರು ಕೊನೆಯ ನಂಬರ್ ಏನಂತ ತಗೊಂಡಾಗ ಶುಕ್ರನ ಒಂದು ಸಂಖ್ಯೆ 6ನೇ ನಂಬರು, ಚಂದ್ರ ಶುಕ್ರ ಅಂತ ಬರುತ್ತೆ. ಈ ರೀತಿ ವಿಭಿನ್ನ. ಸರಿ, 26 ಅನ್ನೋದು ತೊಗೊಂಡ್ರೆ ತಿರ್ಗಿ 8 ಬರುತ್ತೆ. ಇದೇ ಬೇರೆ ಕಾಂಬಿನೇಷನ್ ಬರುತ್ತೆ. ಇದಕ್ಕೆ
ಜೊತೆಗೆ ತಮ್ಮ ತಮ್ಮ ಒಂದು ಜನ್ಮ ಜಾತಕಕ್ಕೂ ಅದನ್ನ ಅನುಗುಣವಾಗಿ ಅಂದರೆ ಜನ್ಮ ಜಾತಕದ ಸಂಖ್ಯೆ ಪ್ರಕಾರ ಅನುಗುಣವಾಗಿ ನೋಡಿ ನಂತರ ಅದ್ರ ವಿಮರ್ಶೆ, ಅದು ಒಂದು ಸಂಖ್ಯಾಶಾಸ್ತ್ರದ್ದೇ ಬೇರೆ ಒಂದು ಸಬ್ಜೆಕ್ಟ್ ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋಂಥದ್ದು ಹೆಂಗೆ ಅಂದರೆ ಸಮುದ್ರ, ಅದರಿಂದ ಸಾಕಷ್ಟು ವಿಚಾರಗಳು ಸಹ ನಾವು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ತಿಳ್ಕೊಬಹುದು. ಓಕೆ, ನೀವು ಹೇಳ್ತಿದ್ರಿ ಆಡಳಿತ, ರಾಜಕೀಯ, ಅಧಿಕಾರ, ಸೂರ್ಯ ಅದನ್ನೇ ಪ್ರತಿನಿಧಿಸ್ತಾನೆ ಅನ್ನುವಂಥದ್ದು. 2026ರಲ್ಲಿ ಈ ದೃಷ್ಟಿಯಿಂದ ಯಾವ್ದಾದ್ರು ಮೇಜರ್ ಬದಲಾವಣೆಗಳು ಇರಬಹುದಾ ಗುರುಗಳೇ? ನೋಡಿ, ಒಂದು ನಾನು ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ. ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಚೇಂಜಸ್ ಎಲ್ಲ ಪ್ರಕೃತಿಯಲ್ಲೂ ಸಹ ಆಗುವಂಥ ಸಾಧ್ಯತೆಗಳಿರ್ತದೆ. ಪ್ರಕೃತಿ ಆಗಿರ್ಬೋದು, ರಾಜಕೀಯ ರಂಗದಾಗಿರ್ಬೋದು, ಅಥವಾ ಯಾವುದೇ ರಂಗದಲ್ಲಾಗಿರ್ಬೋದು, ಏನೋ ಒಂದು ವ್ಯತ್ಯಾಸ ಆಗುತ್ತೆ. ಅದು ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂದರೆ ಬಹಳ ದೊಡ್ಡದಾದಂತಹ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಖಂಡಿತವಾಗ್ಲೂ ಮೇ ಮತ್ತು ಏಪ್ರಿಲ್ ತಿಂಗಳು ಸ್ವಲ್ಪ ಅಲರ್ಟ್ ಆಗಿರಬೇಕು, ಎಚ್ಚರಿಕೆ ಆದಂತಹ ದಿನಗಳು. ಓಕೆ, ಇನ್ನು ನೇರವಾಗಿ ರಾಶಿಗಳ ಬಗ್ಗೆ ಬರೋದಾದ್ರೆ ಮೊದಲು ಮೇಷರಾಶಿಯವರಿಗೆ ಹೇಗಿರುತ್ತೆ ಗುರುಗಳೇ? ಮೇಷರಾಶಿಯಲ್ಲಿ ನಾವು ಮೊದಲನಾಗಿ ಯಾವ ಒಂದು ರಾಶಿಯವ್ರನ್ನ ತೆಗೆದುಕೊಳ್ಬೇಕು ಅಂದರೆ ವರ್ಷ ಭವಿಷ್ಯಕ್ಕೆ ಪ್ರಮುಖವಾಗಿ 4 ಗ್ರಹಗಳು ಅತಿ ಮುಖ್ಯವಾಗುತ್ತೆ. ದೀರ್ಘಕಾಲವಾಗಿ ಸಂಚಾರ ಮಾಡುವಂತಹ ಶನಿ ಮಹಾತ್ಮರು, ತದನಂತರ ರಾಹು ಭಗವಾನ, ನಂತರ ಕೇತು ಭಗವಾನ, ನಂತರ ಬರುವಂಥವರು ಗುರು ಭಗವಾನರು. ಇಲ್ಲಿ ಏನಾಯ್ತು, ಇಲ್ಲಿ 4 ಗ್ರಹಗಳು ಬಂದ್ಬಿಡ್ತು. ಇವರ ಒಂದು ಆಧಾರ, ಇವರ ಒಂದು ಚಲನವಲನ, ಅದಕ್ಕೆ ಆಗಿನ ಕಾಲದಲ್ಲಿ ನೋಡಿ ನಮ್ಮ ಹಳ್ಳಿ ಜನ ಅಂತೀವಿ, ಅವ್ರು ಎಂಥ ಅದ್ಭುತವಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾರ ಹತ್ರನಾದ್ರೂ ಒಬ್ಬ ಅರ್ಹ ಜ್ಯೋತಿಷರು, ಅವರೆಲ್ಲೋ ಅರಳಿ ಮರದಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಕೂತಿದ್ರು, ಅವ್ರು ಬಂದು ಒಂದು ಮಾಮೂಲಿ ಮಾತಲ್ಲಿ ಸಮಯ ನೋಡಿ ನಮ್ದು ಶನಿ ಗುರು ಹೆಂಗಿದೆ ಇಷ್ಟೇ ಕೇಳ್ತಿದ್ರು. ಶನಿ ಗುರು ಹೆಂಗಿದೆ ಅಂತ ಕೇಳ್ತಿದ್ರು ಅಷ್ಟೇ. ಅಂದ್ರೆ ಯಾವಾಗ ಅಂದ್ರೆ ಶನಿ ಮಹಾತ್ಮರು ಅಂದಾಗ ನಮ್ಮ ಒಂದು ರೀತಿಯಾದಂತಹ ನಮ್ಮ ಕರ್ಮಕಾರಗಳ ಶನಿ ಆಗ್ತಾನೆ, ನಮ್ಮ ಕೆಲಸ ಕಾರ್ಯಗಳು ಹೇಗಿರ್ತದೆ. ಗುರು ಹೊಂದಿದ ತಕ್ಷಣ ನಮ್ಮ ಒಂದು ಶುಭ ಕಾರ್ಯಗಳು ಜರುಗುವಂಥದ್ದು ಸಂದರ್ಭಗಳು ಏನಾದರೂ ಇದೆಯಾ ಈ ವರ್ಷದಲ್ಲಿ, ಈ ರೀತಿಯಾದಂತಹ ವಾಕ್ಯ ಅವ್ರು ನುಡಿತಿದ್ರು. ಸೊ ಆ ಒಂದು ವಿಚಾರವನ್ನ ಈ 4 ಗ್ರಹಗಳು ಜೊತೆಗೆ ಛಾಯಾಗ್ರಹಗಳು ಇಬ್ರು ನಾನು ಹೇಳಿದ್ನಲ್ಲ, ರಾಹು ಮತ್ತೆ ಕೇತುಗಳ ಒಂದು ಪ್ರಭಾವ ಸಹ ಇರುತ್ತೆ. ಇನ್ನು ನಾವು ಮೇಷರಾಶಿಯಿಂದ ತಿಳಿಸ್ತೀರಿ. ಮೇಷರಾಶಿಗೆ ಪ್ರಮುಖವಾಗಿ ನೋಡಿ 12ನೇ ಮನೆಯಲ್ಲಿ ಶನಿ ಮಹಾತ್ಮರು ಸಂಚಾರ, ನಂತರ ತೃತೀಯ ಸ್ಥಾನ, ಆ ತೃತೀಯ ಸ್ಥಾನದಲ್ಲಿ ಕಮ್ಯುನಿಕೇಶನ್ ಪ್ಲೇಸ್ ಅಂತ ಹೇಳ್ತೀವಿ ಅದನ್ನ, ಆ ಭಾವದಲ್ಲಿ ಗುರುವಿನ ಸಂಚಾರ. ಅದೇ ಗುರು ಜುಲೈಗಿಂತ ಮುಂಚೆನೆ ಜೂನಲ್ಲೇ ನಮಗೆ ಪಲ್ಲಟ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಸರಿ ಸುಮಾರು ಜೂನ್ 2ನೇ ತಾರೀಕು, ಮೇ ಎಂಡೇ ಸ್ಟಾರ್ಟ್ ಆಗಿಬಿಡುತ್ತೆ, ಜೂನ್ 2ಕ್ಕೆ ಗುರುವಿನ ಸಂಚಾರ ಪ್ರಾರಂಭವಾಗುತ್ತೆ ಅಂತ ತಿಳ್ಕೊಳ್ಳಿ. ಈ 3ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ವಿಳಂಬ ಅನ್ನು ಸೂಚಿಸುತ್ತೆ. 12ನೇ ಮನೆಯಲ್ಲಿರುವಂತಹ ಶನಿ ಮಹಾತ್ಮರು ಸಾಡೆ ಸಾತಿ ಅನ್ನೋದು ತೋರಿಸುತ್ತೆ. ಈ ಸಾಡೆ ಸಾತಿ ಜೊತೆಗೆ ಗುರುವಿನ ಬಲ ಕಮ್ಮಿ ಇದೆ, ಆದರೆ ಲಾಭದಲ್ಲಿ ಇರುವಂತಹ ರಾಹು ಅನಿರೀಕ್ಷಿತವಾಗಿ ಏನೋ ಒಂದು ಕೊಡುವಂಥ ಸಾಧ್ಯತೆಗಳು ಸಹ ನೋಡಿ. ಏನು ಗೊತ್ತಾ, ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಒಂದು ವಿಶೇಷ. ಏನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಸರಿಯಾದಂಥ ಒಂದು ಕೀ ಕೊಟ್ಟಿರ್ತಾರೆ. ಆ ಕೀಯಲ್ಲಿ ಓಪನ್ ಮಾಡ್ಕೊಂಡ್ರೆ ಖಂಡಿತ ಸೂಪರ್ ಆಗಾಗ್ತಾರೆ. ಸೊ ಹಂಗಿರೋದ್ರಿಂದ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಪೂರ್ವ ಪುಣ್ಯೇ ಕೇತುಸ್ಥಿತಿ ಅಂತ ಹೇಳ್ತೀವಿ. ಆ ಕ್ಷೇತ್ರದಲ್ಲಿ ಕೇತುಸ್ಥಿತನಾಗಿದ್ದಾನೆ. ಇಷ್ಟು ನೋಡಿದಾಗ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿದ್ರೂ ಸಹ ಅದರಿಂದ ಬಚಾವಾಗುವ ಸಾಧ್ಯತೆಗಳು ಸಹ ಇರ್ತದೆ. ಯಾವಾಗಿಂದ ಅಂದರೆ ಜೂನ್ ನಂತರದಿಂದ. ಚತುರ್ಥ ಸ್ಥಾನ ಸಂಪೂರ್ಣವಾಗಿ ಗುರುಬಲ ಅಲ್ಲದೆ ಹೋದ್ರೂ ಸಹ ಅರ್ಧದಷ್ಟು ಗುರುವಿನ ಒಂದು ಸ್ಟ್ರೆಂತ್ ಸಿಗುತ್ತೆ, ಯಾಕೆಂದ್ರೆ ಅದು ಗುರುವಿನ ಉಚ್ಚ ಕ್ಷೇತ್ರವಾಗುತ್ತೆ. ಇದು ಒಂದು ಒಳ್ಳೆಯ ವಿಚಾರ. ಸೊ ಆ ಕಾರಣದಿಂದ ಮೇಷರಾಶಿಯವರಿಗೆ ಎಲ್ಲ ಕೆಟ್ಟ ಟೈಮ್ ಇದೆ ಅಂತ ಖಂಡಿತವಾಗ್ಲೂ ಇರೋದಿಲ್ಲ. ಯಾವ ರಾಶಿಯವ್ರಿಗಾಗಲಿ ಯಾವ ನಕ್ಷತ್ರಗಳಾಗಲಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಸಮಸ್ಯೆ ಇರ್ತದೆ, ಇನ್ನೊಂದು ದಿವಸ ಸಂತೃಪ್ತಿಯೂ ಇರ್ತದೆ. ಕೆಲವು ಏರಿಳಿತ ಅಂತಾರಲ್ಲ ಆ ರೀತಿ, ಅದೇ ರೀತಿ ಮೇಷರಾಶಿಯವ್ರಿಗೂ ಇರ್ತದೆ. ಇನ್ನು ಇದೇ ರಾಶಿಯವರು ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಸ್ವಲ್ಪ ಬೆಳಕನ್ನು ಚೆಲ್ಲುವಂತಹ ವರ್ಷವಾಗಿರ್ತದೆ. ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರ್ತದೆ. ಮೇಷರಾಶಿಯ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ತುಂಬ ಕಫ ಕಟ್ಟುವಂಥದ್ದು, ವೀಸಿಂಗ್ ಬರುವಂಥದ್ದು ಈ ಥರ ಆಗಿರ್ತದೆ. ಅದು ವಯೋಸಹಜವಾದಂತಹದ್ದು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಕಾಲಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಪೆಟ್ಟುಗಳು ಸಹ ಬೀಳುವಂಥ ಸಾಧ್ಯತೆ ಇರ್ತದೆ ಆರೋಗ್ಯದ ವಿಚಾರವನ್ನು ತೆಗೆದುಕೊಂಡಾಗ.
ಇನ್ನು ಹಣಕಾಸಿನ ವಿಚಾರದಲ್ಲಿ ಅಂದರೆ ಧರ್ಮ ಕಾರ್ಯಗಳಿಗೆ ಸ್ವಲ್ಪ ವ್ಯಯ ಆಗುವಂಥದ್ದು, ದೇವಸ್ಥಾನಗಳಿಗಾಗುವುದು, ಮದುವೆ ವಿಚಾರ ಆಗಿರ್ಬೋದು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಣವನ್ನು ವ್ಯಯ ಆಗುವಂಥದ್ದು. ಇನ್ನು ಓದುವಂಥ ಹುಡುಗರಲ್ಲಿ ಯಥೇಚ್ಛವಾದಂತಹ ಜ್ಞಾನಾರ್ಜನೆ ಇರ್ತದೆ, ಆದರೆ ಅವರು ಕಾನ್ಸಂಟ್ರೇಟ್ ಕಮ್ಮಿ ಆಗಿರ್ತದೆ. ಸೊ ಕಾಳಜಿ ವಹಿಸಿ ಏಕಾಗ್ರತೆಯಿಂದ ಓದಿದ್ರೆ ಖಂಡಿತ ಅದ್ಭುತವಾದಂತಹ ರಿಸಲ್ಟ್ ಓದುವಂಥ ಹುಡುಗರಿಗೆ ಸಿಗುತ್ತೆ. ಓಕೆ, ಇನ್ನು ಸರಳವಾಗಿ ಪರಿಹಾರ ಮಾಡ್ಕೋಬಹುದು ಅಂದ್ರೆ ಏನ್ ಮಾಡಬಹುದು ಮೇಷರಾಶಿಯವರು? ಖಂಡಿತ ಮೇಷರಾಶಿಗೆ ನೋಡಿ ಕುಜ ಅಧಿಪತಿ ಆಗಿರ್ತಾನೆ. ಸೊ ಸುಬ್ರಹ್ಮಣ್ಯ ದೇವರಿಗೆ ಸುಬ್ರಹ್ಮಣ್ಯನ ಸ್ಮರಣೆ, ಆರಾಧನೆ, ಮಂಗಳವಾರದೊತ್ತು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗು, ಒಂದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಾನುಸಾರ ಪ್ರದಕ್ಷಿಣೆ ಹಾಕುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ದೇವರನ್ನು ಕಣ್ತುಂಬ ನೋಡ್ಕೊಳ್ಳುವಂಥದ್ದು, ಆ ದೇವರಲ್ಲಿ ಯಾವ ಕಲ್ಮಶವೂ ಇಲ್ಲದೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಾವೇನು ಅಂದ್ಕೊಂತೀವಿ, ಗಾಡಿ ಸೈಡಿಗೆ ನಿಲ್ಸಿದೆವೋ, ಚಪ್ಪಲಿ ಹಾರೆ ಎತ್ಕೊಂಡು ಹೋಗ್ಬಿಡ್ತಿರೋ, ಅಯ್ಯೋ ಸ್ಟ್ಯಾಂಡ್ಲಿ ಬೀಳಲಿಲ್ಲ, ಇದು ಚಿಂತನೆ. ದೇವರಲ್ಲಿ ಕ್ಷಣ ಮಾತ್ರ ಲೀನವಾದರೆ ನಮಗೆ ಒಂದು ವರ್ಷಕ್ಕಾಗುವಷ್ಟು ಫಲ ಕೊಡ್ತಾ ಇರ್ತಾರೆ ದೇವರು. ಆದರೆ ನಾವು ನಿಲ್ಲಿಸಬೇಕು, ಅದೇ ಏಕಾಗ್ರತೆ. ಅದು ಮಾಡಿದ್ರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಪಂಚಮ ಸ್ಥಾನದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಗಣೇಶನ ಸ್ಮರಣೆಯು ಸಾಕು. ಸಿಂಪಲ್ ಒಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನ ಪ್ರತಿನಿತ್ಯ ಓಂ ಗಂ ಗಣಪತೇ ನಮಃ ಈ ಮಂತ್ರವನ್ನು ಪಠನೆ ಮಾಡ್ಕೊಂಬಂದರೆ ಅವ್ರ ಎಲ್ಲ ವಿಘ್ನವು ಅಂದರೆ ನಿರ್ವಿಘ್ನವಾಗಿ ಅವ್ರ ಕೆಲಸ ಕಾರ್ಯಗಳಾಗುತ್ತೆ. ಅದೇ ರೀತಿ ಸಾಡೆ ಸಾತಿಗೆ ಹನುಮಾನ್ ಚಾಲೀಸ್ ಓದ್ತಾನೆ ಇರ್ತಾರೆ. ಈಗ ಹೆಂಗಾಗಿದೆ ಅಂದರೆ ಸಾಕಷ್ಟು ಮಾಧ್ಯಮಗಳು ಎಲ್ಲ ಹೇಳಿರ್ತಾರೆ, ಅದೇ ರೀತಿ ಹನುಮಾನ್ ಚಾಲೀಸ್ ಅಂತೂ ಪ್ರತಿನಿತ್ಯ ಬೇಕೇ ಬೇಕು. ಇಷ್ಟು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದು. ಎಸ್, ಇದು ಮೇಷರಾಶಿಯವರಾಗಿತ್ತು. ಇನ್ನು ವೃಷಭ ರಾಶಿಯವರಿಗೆ ಹೇಗಿರುತ್ತೆ 2026? ಯಾವೆಲ್ಲ ಬದಲಾವಣೆಗಳು ಕಾಣ್ತಾರೆ? ಓಕೆ, ವೃಷಭ ರಾಶಿಯವ್ರಿಗೆ ನೋಡಿ, ಮೇ ತನಕ ಅದ್ಭುತವಾದಂತಹ ಫಲವನ್ನು ಕಾಣ್ತಾರೆ. ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂಥದ್ದು. ಜೊತೆಗೆ ವೃಷಭ ರಾಶಿಯವರು ಹೇಗೆ ಗೊತ್ತಾ, ಕಷ್ಟಪಟ್ಟು ದುಡಿತಾರೆ, ಸ್ಮಾರ್ಟ್ ವರ್ಕು ಮಾಡ್ತಾರೆ, ಜೊತೆಗೆ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಎರಡೂ ರೀತಿಯಲ್ಲೂ ಕಷ್ಟಪಟ್ಟು ದುಡಿಯೋದ್ರಲ್ಲೂ ಸಂಪಾದನೆ ಇರ್ತದೆ, ಸ್ಮಾರ್ಟ್ ವರ್ಕಲ್ಲೂ ಬೇರೆಯವರಿಂದ ಕೆಲಸ ಮಾಡಿಸ್ಕೊಂಡು ಸಂಪಾದನೆ ಮಾಡ್ತಾ ಇರ್ತಾರೆ. ಇಂಥ ತುಂಬ ಒಂದು ನಾಲೆಡ್ಜ್ ಇರುವಂಥವ್ರು. ಆ ಕ್ಷೇತ್ರದಲ್ಲೂ ಚಂದ್ರ ಬಂದು ಉಚ್ಚ ಕ್ಷೇತ್ರ ಚಂದ್ರನಿಗೆ. ಆ ಕಾರಣದಿಂದ ಏನಾಗುತ್ತೆ, ಅವರೆಲ್ಲ ಪ್ಲಾನಿಂಗು ಸಕ್ಸಸ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ದ್ವಿತೀಯ ಸ್ಥಾನೇ ಗುರುಸ್ಥಿತಿ ಅಂತ ಇರ್ತೀವಿ, ಗುರುವಿನ ಬಲ ಹೆಚ್ಚಾಗಿರ್ತದೆ. ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗುರು ಸ್ಥಿತನಾದಾಗ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಹೇಳ್ತದೆ. ಚತುರ್ಥ ಸ್ಥಾನದಲ್ಲಿ ಸ್ಥಿತನಾದಂತಹ ಕೇತು ಆಸ್ತಿ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಕೊಂಡುಕೊಳ್ಳುವಂಥ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು. ಗೊತ್ತಿಲ್ಲದೆ ಸೈಟೋ ಅಥವಾ ಗೊತ್ತಿಲ್ಲದೆ ಯಾವುದೋ ಒಂದು ಒಡವೆನೋ ಏನೋ ಒಂದು ತೆಗೆದುಕೊಳ್ಳೋಕೆ ಹೋಗಬೇಡಿ. ಯೋಚನೆ ಮಾಡಿ ಅದನ್ನು ಸಂಪಾದಿಸ್ಕೊಂಡ್ರೆ, ಅದು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಇದು ಅವರ ಒಂದು ಹಣಕಾಸಿನ ವಿಚಾರ ಇರ್ಬೋದು. ಮತ್ತು ಯಾರಿಗೆಲ್ಲ ವಿವಾಹ ಯೋಗ, ಅವಿವಾಹಿತರು ತುಂಬ ದಿನದಿಂದ ಹುಡುಕ್ತಾ ಇದ್ದಾರೆ ಅಂಥವ್ರಿಗೂ ಸಹ ಅದ್ಭುತವಾದಂಥ ಕಾಲ ಮೇ ತನಕ. ತದನಂತರ ಸ್ವಲ್ಪ ಏರಿಳಿತ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಅಲ್ಲಿ ತನಕ ಪರವಾಗಿಲ್ಲ. ಶುಭ ಕಾರ್ಯಗಳಂತೂ ಖಂಡಿತ ಜರುಗುತ್ತೆ. ಗೃಹ ಪ್ರವೇಶ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಯಾಕೋ ಬರ್ತಾ ಇಲ್ಲ, ಖಂಡಿತ ಅದು ಸಹ ಸಕ್ಸಸ್ ಆಗುವಂಥದ್ದು. ಈ ರೀತಿಯಾದಂತಹ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಜೂನ್ ನಂತರ ಹೇಗೆ ಇರುತ್ತೆ? ಜೂನ್ ನಂತರ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು. ಈ ಯಾರತ್ರ ಏನೋ ಮಾತಾಡೋಕೆ ಹೋಗಿರ್ತೀರಾ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ನಿಷ್ಠೂರ ಆಗುವಂಥದ್ದು. ಪ್ರಮುಖವಾಗಿ ಸಹಪಾಠಿಗಳು, ಸಹೋದ್ಯೋಗಿಗಳು ಮತ್ತು ಸಹೋದರರು ಇಂಥವ್ರ ಹತ್ರ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಇಲ್ಲಾಂದರೆ ಸ್ವಲ್ಪ ಗೊಂದಲಕ್ಕೊಳಗಾಗುವಂಥ ಸಾಧ್ಯತೆ ಇರ್ತದೆ. ಮಾತಿನಲ್ಲಿ ಎಚ್ಚರ. ಮೊದಲೇ ಅವ್ರ ಮಾತು ಜಾಸ್ತಿ, ಯಾವ ರೀತಿ ತುಂಬ ಪ್ಲ್ಯಾನ್ ಮಾಡ್ತಾರೆ, ಬಟ್ ಎಡವುವಂಥ ಸಾಧ್ಯತೆ ಇರ್ತದೆ. ಇದನ್ನ ನೋಡ್ಕೋಬೇಕಾಗುತ್ತೆ. ಓಕೆ, ಅಂದ್ರೆ ಇನ್ನೊಂದೇನು ಪ್ರಶ್ನೆ ಅಂದ್ರೆ, ಈಗ ಮೇಜರ್ ಗ್ರಹದ ಬದಲಾವಣೆ ನೀವು ಹೇಳಿದ ಹಾಗೆ 4 ಗ್ರಹಗಳನ್ನ ಅಂತ, ಅದು ಮೇ ಜೂನ್ ಟೈಮಿಗೆ ಬದಲಾವಣೆ ಆಗುತ್ತೆ. ಆ ಕಾರಣಕ್ಕಾಗಿ ರಾಶಿಗಳ ಇಲ್ಲ, ಮೇ ಜೂನ್ ಸಂದರ್ಭದಲ್ಲಿ ಗುರುವಿನ ಬದಲಾವಣೆ ಜೂನಲ್ಲಿ. ಇನ್ನು ರಾಹು ಕೇತುಗಳ ಬದಲಾವಣೆ ಬಂದು ಡಿಸೆಂಬರ್ ಟೈಮ್. ಅದು ನಮಗೆ ಬೇಕಾಗಿಲ್ಲ, ಯಾಕಂದ್ರೆ 2026 ಕಳೆಯೋ ಟೈಮ್ ಬಂದಿರ್ತದೆ. ಇನ್ನು ಶನಿ ಮಹಾತ್ಮರಂತೂ ಚಾನ್ಸಸ್ ಇಲ್ಲ, ಅವರು ಮೀನರಾಶಿಯಲ್ಲೇ ಸ್ಥಿರವಾಗಿ ನಿಂತಿರ್ತಾರೆ. ಇದಿಷ್ಟಿದ್ದಾಗ ಇನ್ನು ರವಿಯು ತನ್ನ ಪಥಚಿಂತನೆ ತಿಂಗಳು ಚೇಂಜಸ್ ಆಗ್ತಾ ಇರ್ತದೆ. ಚಂದ್ರನು ಸಂಚಾರ ಮಾಡ್ತಾನೆ ಇರ್ತಾನೆ. ಅದೇ ರೀತಿ ರವಿ ಹಿಂದಗಡೆ ಬುಧನ ಜೊತೆಗೆ ಕುಜನ ಜೊತೆಗೆ ಶುಕ್ರ, ಈ ರೀತಿ ಗ್ರಹಗಳು ಸಹ ಹಿಂದೆ ಮುಂದೆ ಸಂಚಾರ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಇನ್ನು ವೃಷಭ ರಾಶಿಯವರಿಗೆ ಒಂದು ಸರಳ ಪರಿಹಾರ ಅಂತ ಏನು ಹೇಳ್ತೀರಾ? ವೃಷಭ ರಾಶಿಯವರಿಗೆ ಸರಳ ಪರಿಹಾರ, ಸಾಮಾನ್ಯವಾಗಿ ವೃಷಭ ರಾಶಿಗೆ
ಹೆಣ್ಣು ದೇವರ ಸ್ಮರಣೆ ಅತಿ ಮುಖ್ಯ. ಹ್ಮ್ ಹ್ಮ್ ದುರ್ಗೆ ಆಗಿರ್ಬೋದು, ರಾಜರಾಜೇಶ್ವರಿ ಆಗಿರ್ಬೋದು, ಅಥವಾ ನಮ್ಮ ಮನೆ ಹತ್ರ ಹಳ್ಳಿ ನಾವು ಯಾವುದೋ ಒಂದು ಗ್ರಾಮ ದೇವತೆ ಇಟ್ಕೊಂಡಿದ್ದೀವಿ, ಆ ದೇವ್ರು ಖಂಡಿತವಾಗ್ಲೂ, ಯಾಕೆಂದರೆ ಗ್ರಾಮವನ್ನು ಕಾಪಾಡುವಂಥ ದೇವರಿಗೆ ಗ್ರಾಮ ದೇವತೆ ಅಂತ ಹೇಳ್ತೀವಿ. ಆ ಕಾರಣದಿಂದ ಅಂಥ ದೇವರುಗಳಿಗೂ ಸರಿ, ನೀವು ಅಂಥ ಒಂದು ದೇವತೆಗಾದರೂ ಸರಿ ಪ್ರತಿನಿತ್ಯ ಆಗಲಿಲ್ಲ ಅಂದರೂ ಪ್ರತಿ ಶುಕ್ರವಾರ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಬರೋಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಸಾಧ್ಯ ಆದರೆ ಒಂದಷ್ಟು ಮೊಸರನ್ನು ಕಲಸಿ ಒಂದು 4 ಜನಕ್ಕೆ ಹಂಚೋ, ಪ್ರಸಾದ ಮಾಡಿ ಹಂಚುವಂಥದ್ದು, ಇದು ಸಹ ಮಾಡಿದ್ರೆ ಓದುವಂಥ ಮಕ್ಕಳಲ್ಲಿ ತೇಜಸ್ಸು ಮತ್ತು ಜ್ಞಾನ ಮತ್ತು ಅವರ ಒಂದು ಏಕಾಗ್ರತೆ ಬೆಳೆಯುತ್ತೆ. ಓಕೆ. ಇದೆಲ್ಲ ಸಾಮಾನ್ಯವಾಗಿ ಶಾಸ್ತ್ರದಲ್ಲೂ ಮತ್ತು ಸೈಂಟಿಫಿಕಲಿ ಪ್ರೂವ್ ಆಗಿದ್ದಾವೆ. ಯಾವ ಒಂದು ಮೊಸರವನ್ನು ನಾನು 4 ಜನಕ್ಕೆ ಹಂಚ್ತೀನಿ ಅಂತ ಹೇಳ್ತೀವೋ, ಆ ಮೊಸರನ್ನದಲ್ಲಿರುವಂತಹ ರಾಸಾಯನಿಕ ತ್ರಿಪ್ತೋನ ಅನ್ನೋ ಆ ಒಂದು ರಾಸಾಯನಿಕ ಪದಾರ್ಥ ಇರ್ತದಲ್ಲ, ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ಒಂದು ಮೆದುಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡುತ್ತೆ, ಸಂತೃಪ್ತಿಯಾಗಿದ್ದೀನಿ ಅಂತ. ಅದಕ್ಕೆ ನಿದ್ದೆ ಬಂದ್ಬಿಡ್ತಪ್ಪ ಮೊಸರನ್ನ ತಿಂದಿದ ತಕ್ಷಣ, ಲಾಸ್ಟಲ್ಲಿ ಮೊಸರನ್ನ ತಿಂತಾರೆ. ಅದೇ ರೀತಿ 4 ಜನಕ್ಕೆ ಹಂಚಿದಾಗ ಅವ್ರಿಗೂ ಸಂತೃಪ್ತಿ ಆಗುತ್ತೆ. ಯಾವಾಗ ಸಂತೃಪ್ತಿ ಆಗುತ್ತೋ ಅವ್ರ ಬ್ಲೆಸ್ಸಿಂಗ್ಸ್ ಆಟೋಮೆಟಿಕ್ಲಿ ಹಂಚಿರೋರು ಬರುತ್ತೆ. ಇದೆಲ್ಲ ನಾವು ವೈಜ್ಞಾನಿಕವಾಗೂ ಸಹ ಪುರಾವೆ ಮಾಡ್ಬೋದು. ಸನಾತನ ಧರ್ಮ ಆ ರೀತಿ ಇದೆ. ಓಕೆ ಓಕೆ. ಒಂದು ಮೊಸರನ್ನದ ಹಿಂದೆ ಅದನ್ನ ತಿನ್ನೋದ್ರಿಂದ, ದಾನ ಮಾಡೋದ್ರಿಂದನೂ ಇಷ್ಟೊಂದು ಖಂಡಿತವಾಗ್ಲು. ಯಾಕೆ ಎಲ್ಲ ಮುಗಿದಾದ್ಮೇಲೆ ಮೊಸರನ್ನ ಅದೇನು ಇರಲ್ಲ, ಸಪ್ಪೆ ಇರ್ತದೆ, ಆದ್ರೂ ಕೊನೆಯಲ್ಲಿ ತಿಂತೀವಿ. ಯಾಕೆ ತಿಂತೀವಿ? ಆಮೇಲೆ ಮೊಸರನ್ನವನ್ನೇ ಪ್ರಸಾದ ಕೊಡುವಂಥದ್ದು, ಮೊಸರು ಅವಲಕ್ಕಿ ಪ್ರಸಾದ ಕೊಡುವಂಥದ್ದು. ನೋಡಿ, ಅವಲಕ್ಕಿಯಲ್ಲಿ ಒಂದು ವಿಶೇಷ ಏನಿದೆ ಗೊತ್ತಾ? ಅನ್ನಕ್ಕಿಂತ ಶಕ್ತಿ ಇರುವಂಥದ್ದು, ಅನ್ನಕ್ಕಿಂತ ಕಬ್ಬಿನಾಂಶ ಜಾಸ್ತಿ ಇರುವಂಥದ್ದು, ಅನ್ನಕ್ಕಿಂತ ಎಲ್ಲ ವಿಚಾರ ಇದೆ. ಅದಕ್ಕೆ ಕೃಷ್ಣನಿಗೆ ತುಂಬ ಪ್ರಿಯವಾದಂಥದ್ದು. ಅದೇ ರೀತಿ ಅವಲಕ್ಕಿಯ ಒಂದು ವಿಶೇಷತೆ ಏನಿದೆ ಅಂದರೆ, ಅವಲಕ್ಕಿ ಜೊತೆಗೆ ಮೊಸರನ್ನ ಇನ್ನೂ ಸೇರಿಸ್ಬಿಟ್ರೆ BP ಸಹ ಕಮ್ಮಿ ಆಗುತ್ತೆ. ಇದನ್ನ ಬೇಕಾದ್ರೆ ಸಂಶೋಧನೆ ಮುಖಾಂತರ ನೋಡ್ಬೋದು ನೀವು. ಅಂದ್ರೆ ಮೊಸರನ್ನದ ಒಳಗಡೆ ಅವಲಕ್ಕಿ ಸ್ವಲ್ಪ ಮೊಸರು ಅವಲಕ್ಕಿ ಅಥವಾ ಬರೀ ಅವಲಕ್ಕಿ ಆದ್ರೂ ಸರ್, ಒಗ್ಗರಣೆ ಅವಲಕ್ಕಿ ಅವಲಕ್ಕಿಯನ್ನು ತಿಂದ್ಕೊಂಡು ಹೋದ್ರೆ BP ಕಮ್ಮಿ ಆಗುತ್ತೆ. ವೀಕ್ಷಕರೇ, ಇದನ್ನ ನೋಟ್ ಮಾಡ್ಕೊಳ್ಳಿ. BP ಕಡಿಮೆ ಮಾಡ್ಕೋಬೇಕು ಅಂತ ತುಂಬಾ ಜನ ಒದ್ದಾಡ್ತಿರ್ಬಹುದು. ಇದೊಂದು ಖಂಡಿತ ಒಳ್ಳೆ ಆರೋಗ್ಯ ಮಾಹಿತಿಯೂ ಆಗುತ್ತೆ. ಮೊಸರು ಅವಲಕ್ಕಿ ತಿನ್ನೋದ್ರಿಂದ, ಅವಲಕ್ಕಿಯನ್ನು ಸೇವನೆ ಮಾಡೋದ್ರಿಂದ BP ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಿಲ್ಲುತ್ತೆ ಅಂತಲ್ಲ, ಸಂಪೂರ್ಣ ಕಮ್ಮಿ ಆಗುತ್ತೆ. ಇವಾಗ ಹಾಗಲಕಾಯಿ ತಿಂದ್ರೆ ಶುಗರ್ ಕಮ್ಮಿ ಆಗುತ್ತೆ. ಅದೇ ರೀತಿ ನೋಡಿ ಏನ್ ಹೇಳ್ತದೆ ಶಾಸ್ತ್ರ ಅಂದ್ರೆ, ಶಾಸ್ತ್ರವಲ್ಲ ಇದು ಪ್ರಾಕ್ಟಿಕಲಿ. ನಮ್ಮ ಮನೆಯೇ ಒಂದು, ನಮ್ಮ ದೇಹ ಅಂತ ಇಟ್ಕೊಂಡ್ರು ಅಡುಗೆ ಮನೆಯೇ ಒಂದು ವಿಶೇಷವಾದಂಥ ಜಠರ. ಕರೆಕ್ಟ್. ಅಲ್ಲಿರುವಂತಹ ಪದಾರ್ಥಗಳೆಲ್ಲ ಸಹ ಔಷಧಿ ಮಾಡುವಂತಹ ತಾಯಿ ಬಂದು ಡಾಕ್ಟ್ರು, ತಿನ್ನುವಂಥ ಪದಾರ್ಥ ಬಂದು ನಾವೇನು ಸೇವನೆ ಮಾಡ್ತೀವೋ ಅದು ನಮ್ಮ ದೇಹಕ್ಕೆ ಸರಿಯಾಗುವಂಥದ್ದು. ಸರಿಯಾಗಿರುವಂತಹ ಪದಾರ್ಥಗಳನ್ನು ಸೇವೆ ಮಾಡಿದ್ರೆ ಅದೇ ಆರೋಗ್ಯ, ಅದೇ ಔಷಧಿ. ನಾವು ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ, ಅದಕ್ಕೆ ಅಲ್ಲಿ ತಾಯಿ ಆಗಲಿ, ಹೆಂಡತಿ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ಅತ್ತೆ ಆಗಲಿ, ಯಾರು ಮಾಡಿ ಹಾಕ್ತಾರಲ್ಲ ಅವರು ಮನಸಾಯಿಚೆಯಿಂದ ಖಂಡಿತ ಒಳ್ಳೆ ಪದಾರ್ಥಗಳು, ಇವ್ರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ, ವೇದಾದ್ರಿ ಮಹರ್ಷಿಗಳನ್ನವರು ಒಂದು ತುಂಬ ಅದ್ಭುತವಾಗಿ ಹೇಳಿದ್ದಾರೆ, ಅಚ್ಚೊತ್ತು ಅಂತ ಹೇಳ್ತಾರೆ. ಅಂದರೆ ನಾವು ಏನು ಹಾಕ್ತೀವೋ ಅದು ರಿಬೌಂಡ್ ಆಗುತ್ತಲ್ಲ, ಅದೇ ರೀತಿ ಆ ಒಂದು ಪದಾರ್ಥಗಳಲ್ಲಿ ಇದು ಚೆನ್ನಾಗಿ ಬರಬೇಕು, ಈ ಅಡುಗೆ 4 ಜನ ಇಷ್ಟಪಡಬೇಕು, ಅವ್ರ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಯಾವ ಒಂದು ಹೆಣ್ಣು ಮಗಳು ಒಂದು ಪ್ರೀತಿ, ವಿಶ್ವಾಸ ಎಲ್ಲವನ್ನು ತುಂಬಿಸಿ ಅಡುಗೆ ಮಾಡ್ತಾರೋ ಖಂಡಿತ ಆರೋಗ್ಯ ವೃದ್ಧಿ ಆಗುತ್ತೆ. ಖಂಡಿತ ಆಗುತ್ತೆ. ಎಲ್ಲದರಲ್ಲೂ, ಎಲ್ಲ ಹೀಲಿಂಗಲ್ಲೂ ಇದನ್ನೇ ಹೇಳುತ್ತೋ, ಅದು ಮಾಡಿದ್ರೆ ಸಾಕು. ಆ ಪದಾರ್ಥಗಳು ಅಷ್ಟೇ, ಅದೇ ರೀತಿ ಪದಾರ್ಥಗಳು, ಸಾಂಬಾರು ಪದಾರ್ಥಗಳಾಗಿರ್ಬೋದು, ಲವಂಗಗಳಾಗಿರ್ಬೋದು, ಚಕ್ಕೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇವೆಲ್ಲ ಏನು ತಮಾಷೆನಾ? ಇವೆಲ್ಲ ಆಯುರ್ವೇದನೇ, ಬೇರೆ ಏನಲ್ಲ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಯೂಸ್ ಮಾಡಿದ್ದೆ ಖಂಡಿತ ಆರೋಗ್ಯ ಚೆನ್ನಾಗಿರುತ್ತೆ. ಸೂಪರ್. ಸೊ ವೃಷಭ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನು ಮಿಥುನ ರಾಶಿಯವರಿಗೆ ಬರೋದಾದ್ರೆ ಹೇಗಿರುತ್ತೆ 2026? ನೋಡಿ, ಮಿಥುನ ರಾಶಿ ಬಂದು ದ್ವಿಸ್ವಭಾವ ರಾಶಿ. ಅಂದ್ರೆ ದ್ವಿಸ್ವಭಾವ ಅಂದ್ರೆ 2 ಮನಸ್ಸು, ಯಾವ ಚಂಚಲತೆ ಹೆಚ್ಚಾಗುವಂಥ ಸಾಧ್ಯತೆಗಳು ಇವ್ರದ್ದು. ಒಂದು ಸರಿ ಇರೋ ಥರ ಇನ್ನೊಂದು ಸರಿ ಇರಲ್ಲ, ಮತ್ತೆ ಗೊಂದಲನೂ ಸಹ ಇರುತ್ತದೆ ಇವರಲ್ಲಿ. ಅದರೊಟ್ಟಿಗೆ ಏನಾಗಿದೆ ಅಂದರೆ, ಜನ್ಮಗುರು ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕೆಲಸ ಕಾರ್ಯಗಳು, ಹಿಡಿದಂತಹ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಸಹ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ. ನೀವು ಪ್ರಾಮಾಣಿಕವಾಗಿ ಖಂಡಿತ ನೀವು ಏನು ಕೆಲಸ ಮಾಡ್ತಿರೋ ಅಂತ ಇಟ್ಕೊಳ್ಳಿ, ಸೂಪರಾಗಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ಪ್ರಾಮಾಣಿಕತೆ ಅತಿ ಮುಖ್ಯ. ಯಾಕಂದರೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿಯೇ. ಎಲ್ಲರ ಒಂದು ಜನ್ಮ ಜಾತಕಕ್ಕೆ ಕರ್ಮಾಧಿಪತಿ ಯಾರಾಗ್ತಾರೆ ಅಂದರೆ ಶನಿ ಮಹಾತ್ಮರು. ಕರ್ಮಕಾರಕನೇ ಶನಿ ಮಹಾತ್ಮ. ಆ ಕಾರಣದಿಂದ ಅದು ದಶಮ ಸ್ಥಾನದಲ್ಲಿ ಸ್ಥಿತನಾದ, ಅದು ಕರ್ಮಸ್ಥಾನ.
ಆವಾಗ ನಮ್ಮ ಒಂದು ಕೆಲಸ ಕಾರ್ಯ ಒಂದು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ಸೂಪರ್ ಪವರ್ ಸಿಗುತ್ತೆ. ಇದು ಕರ್ಮ ಅಂದರೆ ಅವ್ರ ಕೆಲಸ ಅಂದರೆ ಸ್ವಂತ ವೃತ್ತಿ, ಸೇವಾ ವೃತ್ತಿ, ಇನ್ನೊಂದು ಮತ್ತೊಂದು ಆ ವೃತ್ತಿಯಲ್ಲಿ. ಇನ್ನು ಜೂನ್ನಲ್ಲಿ ಗುರುವಿನ ಸಂಚಾರ ಆಗುತ್ತೆ. ಸರಿ. ಗುರುವಿನ ಸಂಚಾರ ಆಗಿದ ತಕ್ಷಣ ಇವ್ರಿಗೆ ಗುರುಬಲ ಯಥೇಚ್ಛವಾಗಿ ಬಂದ್ಬಿಡುತ್ತೆ. ಓಕೆ. ಏನೋ ಗೊತ್ತಿಲ್ದಂಗೆ ಒಂದು ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮನೆಯಲ್ಲಿ ಕುಟುಂಬದಲ್ಲಿ ಪ್ರಮುಖವಾಗಿ ಏನೇನೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರೋದೆಲ್ಲ ಸೇರುವಂಥದ್ದು, ಈ ರೀತಿ ಆಗುವಂಥದ್ದು. ಯಾವುದೋ ಆಸ್ತಿ ವಿಚಾರದಲ್ಲಿ ಸಮಾಧಾನ ಸಿಗುವಂಥದ್ದು, ಓದಿನ ವಿಚಾರದಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲೂ ಸಹ, ಆರೋಗ್ಯದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಚೇತರಿಕೆಯನ್ನು ಕಾಣುವಂಥದ್ದು ಜೂನ್ ನಂತರ. ಸರಿ, ಗುರುವಿನ ಒಂದೇ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ವೈಯಕ್ತಿಕ ಜನ್ಮ ಜಾತಕದಲ್ಲಿ ಗುರು ಎಲ್ಲಿ ಸ್ಥಿತನಾಗಿದ್ದಾನೆ ಅದು ಸಹ ಬೇಕಾಗುತ್ತೆ. ಅವರ ದಶಾ ಭುಕ್ತಿಗಳು ಸಹ ಬೇಕಾಗುತ್ತೆ, ಲಗ್ನಾಧಿಪತಿಗಳು ಬೇಕಾಗುತ್ತೆ, ಯೋಗಕಾರಕರು ಬೇಕಾಗುತ್ತೆ. ಇವೆಲ್ಲವನ್ನು ನೋಡಿ ಹೇಗಿದೆ ಅನ್ನೋದು ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜೂನ್ನಲ್ಲಿ ಅದ್ಭುತವಾದಂಥ ಜೂನ್ ನಂತರ ಒಳ್ಳೆಯ ಫಲವನ್ನು ಕಾಣಬಹುದು. ಹೌದು. ಇನ್ನು ಸರಳ ಪರಿಹಾರ ಅಂತ ಹೇಳೋದಾದ್ರೆ ಈ ಒಂದು ರಾಶಿಗೆ ಬುಧ ಅಧಿಪತಿ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನಾರಸಿಂಹ ಇವರು ಎಲ್ಲ ಹೋಗ್ಬೇಕು, ಎಲ್ಲಾದ್ರೂ ಹೋಗ್ಬೇಕು ಅಂದ ತಕ್ಷಣ ಯಾರಾದರೂ ಒಬ್ರ ಜೊತೆಲಿ ಇರಲೇಬೇಕು ಇವ್ರಿಗೆ. ಇವ್ರು ಯಾಕಂದರೆ ಅವ್ರಿಗೊಬ್ಬರೇ ಹೋಗಿ ಬೇಜಾರು, ಸ್ವಲ್ಪ ಸುಮ್ಮನೆ ಗಾಡೀಲಿ ಇಲ್ಲೇ ಹೋಗಿ ಬರೋಣ ಅಂತ ಕರ್ಕೊಂಡೋಗಿರ್ತಾರೆ 25 ಕಿಲೋಮೀಟ್ರು, ಇನ್ನೊಬ್ರು ಜ್ಞಾನದೊಬ್ರು, ಅವ್ರಿಗೆ ಒಬ್ಬರ ಜೊತೆಲಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿ ಇರೋದ್ರಿಂದ ಲಕ್ಷ್ಮೀ ನಾರಾಯಣರ ಒಂದು ಸ್ಮರಣೆ, ಲಕ್ಷ್ಮೀ ವೆಂಕಟೇಶ್ವರ ಸ್ಮರಣೆ, ಲಕ್ಷ್ಮೀ ನಾರಸಿಂಹನ ಸ್ಮರಣೆ, ಈ ರೀತಿಯ ದೇವರುಗಳ ಪ್ರತಿ ಬುಧವಾರ ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡುವಂಥದ್ದು ಮಾಡಿದ್ದೆ ಆದರೆ ಅದ್ಭುತವಾದಂತಹ ಫಲವನ್ನು ಗಳಿಸ್ತಾರೆ. ಮತ್ತು ಭಯ ಪಡುವಂಥದ್ದು ಖಂಡಿತ ಯಾವ ರಾಶಿಯವ್ರದ್ದು ಇಲ್ಲ. ಗುರುಗಳ ಇನ್ನು ಮುಂದಿನ ರಾಶಿ ಮಿಥುನ ಆಯಿತು, ಇನ್ನು ಕಟಕ ರಾಶಿಗೆ ಬರೋದಾದರೆ ಹೇಗಿದೆ 2026? ಕಟಕ ರಾಶಿ ನೋಡಿ, ಈಗ ಪ್ರಸ್ತುತವಾದಂತಹ ಕಾಲಘಟ್ಟದಲ್ಲಿ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ. ಓಕೆ. ಅದಾದ ಮೇಲೆ ಏನಾಗುತ್ತೆ, ಭಾಗ್ಯಭಾವದಲ್ಲಿ ಶನಿ ಮಹಾತ್ಮರ ಸಂಚಾರ, ದ್ವಿತೀಯ ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹುವಿನ ಒಂದು ಸಂಚಾರ. ಇಷ್ಟವನ್ನು ನಾವು ಗ್ರಹಗಳ ಒಂದು ಸಂಚಾರ ಫಲವ ಏನು ಹೇಳುತ್ತೆ ಇಷ್ಟು ವಿಚಾರವನ್ನು ತೆಗೆದುಕೊಂಡಾಗ ಅಂದರೆ, ಮೊಟ್ಟ ಮೊದಲನೇದಾಗಿ ಗುರುವಿನ ಬಲ ಇಲ್ಲ. ಓಕೆ, ಆಯಿತು. ಗುರುವಿನ ಬಲ ಇದ್ದಿದ ತಕ್ಷಣ ಏನು, ಗುರುವಿನ ಬಲ ಇದ್ದಾಗಲೂ ಹಂಗೆ ಇದ್ದೀವಿ, ಗುರು ಬಲ ಇದ್ದಾಗೂ ಹೆಂಗೆ ಇದ್ದೀವಿ ಅಂದರೆ ಎಷ್ಟೋ ರಾಶಿಗಳು ಹಾಗೆ ಇರ್ತಾರೆ. ಆದರೆ ಪ್ರಮುಖವಾಗಿ ಈ ಒಂದು ಕರ್ಕ ರಾಶಿಯವ್ರಿಗೆ ಏನಾಗುತ್ತೆ, 12ನೇ ಮನೆಯಲ್ಲಿ ಧರ್ಮ ಕಾರ್ಯಾಸಕ್ತಿ ಹೆಚ್ಚಾಗುವಂಥದ್ದು, ಧರ್ಮ ಕಾರ್ಯಗಳಿಗೆ ಖರ್ಚಾಗುವಂಥದ್ದು, ಮತ್ತು ಲಘು ದೂರ ಪ್ರಯಾಣ ಅಥವಾ ದೂರ ಪ್ರಯಾಣ ಅಥವಾ ದೇವಾಲಯಗಳಿಗೆ ಹೆಚ್ಚಾಗುವಂಥದ್ದು, ಈ ರೀತಿ ಆಗುವಂಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಮಾತಿನ ವಿಚಾರದಲ್ಲಿ ಸ್ವಲ್ಪ ನಿಷ್ಠೂರ ಆಗುವಂಥದ್ದು, ಏನೋ ಹೇಳಕ್ಕೋಗಿ ಏನೋ ಹೇಳ್ಬಿಟ್ಟೆ ಬಾಯಿ ಜಾರ್ಬಿಡ್ತು. ಚರರಾಶಿ ಬೇರೆ, ಜಲತತ್ವ ರಾಶಿ ಬೇರೆ, ಹೀಗಿದ್ದಾಗ ಅರ್ಜೆಂಟ್ ಮಾಡಿಕೊಂಡು ಗಾಬರಿ, ಆಂಗ್ಸೈಟಿ, ಈ ರಾಶಿಗೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ಆತುರ ಸ್ವಭಾವ, ತುಂಬ ಜ್ಞಾನಿಗಳಾಗಿರ್ತಾರೆ, ಆತುರ ಸ್ವಭಾವದಿಂದ ಸ್ವಲ್ಪ ಬಾಯಿ ಜಾರ್ಬಿಡ್ತು, ಗೊತ್ತಾಗ್ಲಿಲ್ಲ ನಾನು ಏನೋ ಮಾತಾಡೋಕೆ ಹೋಗಿ ಸುಮ್ಮನೆ ಮಾತಾಡ್ಬಿಟ್ಟೆ ಅನ್ನೋಂಥ ಸಾಧ್ಯತೆಗಳಿರ್ತದೆ. ಅದನ್ನು ಸ್ವಲ್ಪ ಬಾಯಿನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದ್ಭುತವಾದಂಥ ಫಲವನ್ನು ನಿರೀಕ್ಷಿಸ್ಬೋದು 2026ರಲ್ಲಿ. ಇನ್ನು ಓದುವಂಥ ಮಕ್ಕಳಲ್ಲಿ ಸಂಪೂರ್ಣವಾದಂತಹ ಫಲವನ್ನು ಕಾಣ್ಬೋದು. ಸಂಪೂರ್ಣ ಒಳ್ಳೆಯ ಅನಿರೀಕ್ಷಿತವಾಗಿ ಯಾವುದೋ ಒಂದು ಹಣ, ಆಸ್ತಿ ಅಥವಾ ಪೂರ್ವಾರ್ಜಿತವಾದಂತಹ ವಸ್ತು ಆಸ್ತಿಗಳು, ಏನು ಒಡವೆ ಇರ್ಬೋದು, ಏನಾದರೂ ಇರ್ಬೋದು, ಅದು ಸಹ ಇವರಿಗೆ ದಕ್ಕುವಂಥ ಸಾಧ್ಯತೆಗಳು ಸಹ ಉಂಟು. ಅದನ್ನು ಯೋಚನೆ ಮಾಡಬೇಕು. ದಕ್ಕುತ್ತೆ ಅಂದಿದ ತಕ್ಷಣ ಅಯ್ಯೋ ನಮ್ಮ ತಾತ ಏನೂ ಮಾಡಿಲ್ಲ, ನಮ್ಮ ತಂದೆನೂ ಏನೂ ಮಾಡಿಲ್ಲ, ನಾನೇ ಬಾಡಿಗೆ ಮನೆ ಅನ್ನೋರು ಅದಲ್ಲ. ಕೆಲವ್ರಿಗೆ ಯಾವುದೋ ಒಂದು ಇರ್ತದೆ, ಕೆಲವು ನಿಮಗೆ ಗೊತ್ತಿರಲ್ಲ ಅಂಥದ್ದಾದ್ರು. ಯಾವುದೋ ಒಂದು FD ಇಕ್ಕಿದ್ವಿ, ಅದು ಮೆಚುರಿಟಿ, ಆ ಥರ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿ ಆ ಪ್ರಮೋಷನ್ನಿಂದ ಸ್ವಲ್ಪ ಲಾಭ ಬರುವಂಥದ್ದು, ಈ ರೀತಿಯಾದಂಥ ಯಾವುದೋ ಒಂದು ಅನಿರೀಕ್ಷಿತ ಅಂತ ಹೇಳ್ತೀವಿ ಅದಕ್ಕೆ, ಆ ರೀತಿಯಾದಂತಹ ಒಂದು ಏನು ಹೇಳ್ತೀವಿ ಅದಕ್ಕೆ, ಕಟ್ಟಿಟ್ಟ ಬುತ್ತಿ ಇದೆ, ಅದನ್ನು ಓಪನ್ ಮಾಡಿದಾಗ ಏನಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಆ ರೀತಿಯಾದಂತಹ ಒಂದು ಫಲ ಕಾಣ್ಬೋದು. ಭಯ ಪಡೋಂಥದ್ದೇನಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಕಫ ಕಟ್ಟುವಂಥದ್ದು, ವೀಸಿಂಗ್ ಬರುವಂಥದ್ದು, ಇದು ಸ್ವಲ್ಪ ಆಗುವಂಥ ಸಾಧ್ಯತೆ. ಆ ಕಾರಣದಿಂದ ಸ್ವಲ್ಪ ಬೆಚ್ಚಗಿದ್ರೆ ಒಳ್ಳೇದು. ಇವರು ಕಾಲುಗಳು ಕೈಗಳು ಸ್ವಲ್ಪ ಸ್ವೆಟ್ ಆಗುವಂಥದ್ದು ಜಾಸ್ತಿ ಇರ್ತದೆ, ಇವರಿಗೆ ಗೊತ್ತಾಗಲ್ಲ, ಯಾವಾಗಲೂ ಸ್ವೆಟ್ಟಿಂಗ್ ಆಗುವಂಥದ್ದು, ಚಪ್ಪಲಿ ಎಲ್ಲ ಗಲೀಜಾಗುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಇದನ್ನೆಲ್ಲ
ಸ್ವಲ್ಪ ಯೋಚನೆ ಮಾಡಿ ನೀರಿನಂಶ ಹೆಚ್ಚಾಗಿ ತೆಗೆದುಕೊಳ್ತಾ ಹೋದ್ರೂ ಸಹ ಇವ್ರಿಗೆ ಒಳ್ಳೆ ಆರೋಗ್ಯ ಖಂಡಿತ ಕಾಣುತ್ತೆ. ಆರೋಗ್ಯದ ವಿಚಾರದ ಬಂದರೆ ಇನ್ನು ಓದಿನ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸ್ವಂತ ವೃತ್ತಿ ಸೇವಾ ವೃತ್ತಿ ಅಂತ ಹೇಳ್ತೀವಿ. ಸ್ವಂತ ವೃತ್ತಿ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಸ್ವಲ್ಪ ಬೆಳಕನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸ್ವಂತ ವೃತ್ತಿಯಲ್ಲಿರುವಂಥವ್ರಿಗೆ. ಇನ್ನು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು, BP ಅಥವಾ ಶುಗರ್ ಇದು ವ್ಯತ್ಯಾಸ ಕಾಣುವಂಥದ್ದು ಕರ್ಕರಾಶಿಯ ತಂದೆಯವರಿಗೆ. ಅವರು ಅವಾಗ ಸ್ವಲ್ಪ ಏಜ್ ಆಗಿರೋರ್ಗಾಗಿದ್ರೆ ಒಂದ್ಸರಿ ಚೆಕಪ್ ಮಾಡಿಸ್ತಾ ಇದ್ರೆ ತುಂಬ ಒಳ್ಳೆಯದು. ಇದಿಷ್ಟು ಕರ್ಕರಾಶಿಯ ಒಂದು ವಿಶೇಷ. ಇವರು ಸರಳ ಪರಿಹಾರ ಅಂದರೆ ಏನು ಮಾಡ್ಕೋಬಹುದು ನೋಡಿ? ಸಾಮಾನ್ಯವಾಗಿ ಕರ್ಕರಾಶಿಯವರು ಪರಮೇಶ್ವರನ ಸ್ಮರಣೆ, ಈಶ್ವರನ ಸ್ಮರಣೆ ಮಾಡ್ತಾ ಬನ್ನಿ. ಪ್ರತಿನಿತ್ಯ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನಿಮ್ಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಪಠನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದೇ ರೀತಿ ಸಾಧ್ಯ ಆದರೆ ಸೋಮವಾರದೊತ್ತು ಪರಮೇಶ್ವರನ ದೇವಾಲಯಕ್ಕೆ ಹೋಗೋದು, ನಮಸ್ಕಾರ ಮಾಡ್ಕೊಂಬರುವಂಥದ್ದು, ಇದೆಲ್ಲ ಮಾಡ್ಕೊಂಬಂದಿದ್ದೆ ಆದರೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಪರಮೇಶ್ವರ ಲಿಂಗ ರೂಪದಲ್ಲಿ ಇರ್ತಾರೆ. ಏನಕ್ಕೆ ಲಿಂಗ ರೂಪದಲ್ಲಿ ಅವ್ರಿಗೆ ಯಾಕಿಲ್ಲ ಅಂತ ಸಾಕಷ್ಟು ಜನಗಳಿಗೆ ಕೆಲವ್ರಿಗೆ ಗೊತ್ತಿರಲ್ಲ. ಕೆಲವು ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಇಷ್ಟೇ ನಶ್ವರವಾದಂಥದ್ದು ಅದು 0 ಆಕಾರ ಅಂತ ತೋರಿಸ್ತಾ ಇದ್ದೇನೆ. ನೀನೂ ಅಷ್ಟೇ, ನಾನು ಅಷ್ಟೇ, ಈ ಪ್ರಪಂಚವೇ ಅಷ್ಟೇ, ಈ ಭೂಮಂಡಲವೇ ಅಷ್ಟೇ, ಈ ಬ್ರಹ್ಮಾಂಡವೇ ಅಷ್ಟೇ 0 ಆಕಾರ. ಆ ಕಾರಣದಿಂದ ಏನೂ ಇಲ್ಲ. ನೀನು ಸೀದಾ ಸಾದವಾಗಿ ಸಾಧಾರಣವಾದಂತಹ ಜೀವನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಅಂತಹ ಒಂದು ದೇವಾಲಯ ಸ್ಮರಣೆ ಮಾಡಿದ್ರೆ ನಿಮಗೂ ಎಷ್ಟೋ ಜ್ಞಾನಾರ್ಜನೆ ಆಗುತ್ತೆ. ಎಲ್ಲ ವಿಚಾರಗಳು ಹೇಗೆ ನಾವು ಜೀವನ ಮಾಡಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. ಎಸ್ ಗುರುಗಳೇ, ಇನ್ನು ಮುಂದಿನ ರಾಶಿ ಸಿಂಹರಾಶಿಗೆ ಬರೋದಾದ್ರೆ ಹೇಗಿದೆ 2026 ಅಂತ? ಸಿಂಹರಾಶಿಯಲ್ಲಿ ಜನನವಾಗಿರೋರು ರವಿ ಅಧಿಪತಿ ಆಗ್ತಾನೆ. ಸ್ವಲ್ಪ ಈಗೋ ಗೊತ್ತಿಲ್ಲದೇನೆ ಅವ್ರು ಬೇಕು ಅಂತ ಮಾಡಲ್ಲ, ಮುಂದಾಳತ್ವ. ಅವ್ರು ಯಾರೋ 4 ಜನ ಒಂದು ಮೂಟೆ ಎತ್ತುತ್ತಾ ಇರ್ತಾರೆ, ಇವ್ರು ಹೋಗ್ಬಿಡ್ತಾರೆ ನಾನು ಎತ್ತೀನಿ ಈ ಕಡೆ ಬರ್ರಿ ಅಂತ. ಅಂದರೆ ಇವ್ರಿಗೆ ಗೊತ್ತಿಲ್ದಂಗೆ ಆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ವಿಚಾರಗಳಲ್ಲೂ ತಾನು ಮುಂದಾಳತ್ವವನ್ನು ವಹಿಸ್ಕೊಳ್ಳುವಂಥ ನೇಚರ್ ಹೆಚ್ಚಾಗಿರುತ್ತದೆ. ಸ್ವಲ್ಪ ಕೋಪ ಸಹ ಜಾಸ್ತಿ ಇರುವಂಥದ್ದು, ಸರ್ಕಾರವನ್ನು ಸೂಚಿಸುವಂತಹ ರಾಶಿ ಅದು ಸಹ ಆಗಿರ್ತದೆ. ಜೊತೆಗೆ ಈ ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಈಗ ಲಾಭ ಭಾವದಲ್ಲಿ ಗುರುವಿನ ಸಂಚಾರ, ಒಳ್ಳೆ ಲಾಭವನ್ನು ಗಳಿಸುವಂಥದ್ದು. ಏನೋ ಒಂದು ಕೆಲಸ ಕಾರ್ಯಗಳು ಸಾಧಾರಣವಾಗಿ ಈಗ ಏನು ಗೊತ್ತಾ, ಕೆಲವರು ವೀಕ್ಷಕರಲ್ಲಿ ಹಿಂಗೆ ಆಗುತ್ತೆ, ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, ಹಿಂಗೆ ಹೇಳ್ಕೊಂಬರ್ತಾರೆ, ಏನೂ ನಮ್ಗೆ ಕಾಣಿಸಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಮ್ಮದು ಸಿಂಹರಾಶಿನೇ ಅಂತ. ಆದರೆ ಜನ್ಮ ಜಾತಕದಲ್ಲೇ ಬೇರೆ ಇರ್ತದೆ. ಈಗ ಏನೋ ಒಂದು ಎಮ್ಮಿಂದ ಸ್ಟಾರ್ಟ್ ಆಗಿದೆ, ನಂದು ಸಿಂಹರಾಶಿ ಅಂತ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ. ಬಟ್ ಜಾತಕನೇ ಇರಲ್ಲ ಅವ್ರದ್ದು. ಒಂದು ನಾಮ ನಕ್ಷತ್ರ ಒಂದು ಬೇರೆ ಇರ್ತದೆ, ಜನ್ಮ ಜಾತಕ ನಕ್ಷತ್ರ ಬೇರೆ ಇರ್ತದೆ. ಆ ಕಾರಣದಿಂದ ಕೆಲವ್ರಿಗೆ ಆ ಸಿಂಹರಾಶಿ ಅಂತ ಹೇಳ್ತಾರೆ, ಲಾಭ ಚೆನ್ನಾಗಿದೆ ಅಂತಾರೆ, ಏನು ಲಾಭವನ್ನೇ ನೋಡಿಲ್ಲ ಅಂತಂತ ಇರ್ತಾರಲ್ಲ, ಅವ್ರಿಗೆ ಇದು ಕಿವಿ ಮಾತಾಗುತ್ತೆ. ಸ್ವಲ್ಪ ನಿಮ್ಮ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿಸುವಂಥದ್ದಾಗಿರ್ಬೋದು, ಜಾತಕ ಇಲ್ಲ ಅಂದರೆ ಯಾವುದಾದ್ರು ಪ್ರಶ್ನಾಶಾಸ್ತ್ರ ಮುಖಾಂತರ ಹೋಗುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾರ ಮಕ್ಕಳ ಜಾತಕವನ್ನು ತೆಗೆದುಕೊಂಡೋಗಿ ಹೇಗಿದೆ ತಂದೆ ತಾಯಿಗಳ ಅವರ ಭವಿಷ್ಯ ಹೇಗಿದೆ, ಅಥವಾ ಅವ್ರು ಏನು ಆಗ್ಬೋದು, ಅವರ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತಾ ಅಂತ ಕೇಳ್ಕೊಂಡ್ರೆ ಖಂಡಿತ ಆಗುತ್ತೆ. ಇವರು ತಮ್ಮ ವೈಯಕ್ತಿಕವಾಗಿ ಹೆಸರು ಬಲದಿಂದ ಮೇಲೆ ಹೋಗ್ತಾ ಇರ್ತಾರೆ, ಅದು ತುಂಬ ತಪ್ಪು. ಸೊ ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಖಂಡಿತ ಒಳ್ಳೇದಾಗುತ್ತೆ. ಲಾಭದ ಖಂಡಿತ ಲಾಭ ಕಟ್ಟಿಟ್ಟ ಬುತ್ತಿ. ಇನ್ನು ನೀವು ಹೇಳ್ತಿದ್ರಲ್ಲ, ಅಂದರೆ ಈ ಒಂದು ಪ್ರಶ್ನಾಶಾಸ್ತ್ರ ಇರ್ಬೋದು ಅಥವಾ ಜನ್ಮ ಜಾತಕವನ್ನು ಪೂರ್ತಿಯಾಗಿ ಪರಿಶೀಲನೆ ಮಾಡಿದ ಮೇಲೆ ಅವ್ರದ್ದೇನು ಅಂತ ಗೊತ್ತಾಗತ್ತೆ ಅಂತ. ಹಾಗಾಗಿ ಈ ವರ್ಷ ಭವಿಷ್ಯ ಆಗಲಿ, ಮಾಸ ಭವಿಷ್ಯ ಆಗಲಿ, ಅಥವಾ ಈ ಗ್ರಹಗಳ ಗೋಚಾರ ಆಗಲಿ, ಒಬ್ಬ ಮನುಷ್ಯನಿಗೆ ಎಷ್ಟು % ಅಪ್ಲೈ ಆಗುತ್ತೆ, ಎಷ್ಟು ನಾವಿದನ್ನು ನಂಬಬಹುದು ಅಂತ? ಒಳ್ಳೆ ಅದ್ಭುತವಾದಂತಹ ಪ್ರಶ್ನೆ. ಯಾವ ವ್ಯಕ್ತಿಗೂ ಈಗ ನಾನು 4 ಗ್ರಹಗಳು ಏನು ಹೇಳಿದ್ದ ಅದು ತುಂಬ ಮುಖ್ಯ. ಅದಾದ ಮೇಲೆ ಒಂದು ರವಿಯ ಸಂಚಾರ ಇರ್ತದೆ. ರವಿಯು ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ, ಆ ರಾಶಿಯಲ್ಲಿ ಸ್ಥಿತವಾದಂತಹ ಗ್ರಹ ಯಾವುದು ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ದ್ರೆ, ಈಗ ರವಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ತಾರೆ, ಅದು ಮಕರ ಸಂಕ್ರಮಣ, ಮಕರ ರಾಶಿ ಅಂತ ಹೇಳ್ತೀವಿ. ಸರಿ. ಆ ಮಕರ ರಾಶಿಯಲ್ಲಿ ಸ್ಥಿತ ಭಾವದಲ್ಲಿ ಯಾವ ಗ್ರಹ ಸ್ಥಿತನಾಗಿದ್ದಾನೆ ಅನ್ನೋದು ಅತಿ ಮುಖ್ಯವಾಗುತ್ತೆ ಜನ್ಮಜಾತಕದಲ್ಲಿ. ಅದಕ್ಕೆ ಜನ್ಮಜಾತಕವನ್ನು ಯಾಕೆ ನೋಡಬೇಕು, ಇದನ್ನೇ ಯಾಕೆಂದ್ರೆ ಇದು ಯೂನಿವರ್ಸಲ್ ಆಗಿ ಒಂದು ಮಾತ್ರೆ ಯಾವುದು ಇರ್ತದೆ ತಲೆನೋವಿಗೆ, XYZ ಮಾತ್ರೆ ಅಂತ ಇಟ್ಕೊಳ್ಳಿ. ಎಲ್ಲಾ ತಲೆನೋವು XYZ ಮಾತ್ರೆನೇ ತಗೊಳಕ್ಕಾಗುತ್ತಾ? ರೈಟ್ ಅಲ್ವಾ?
ಮಾತ್ರೆಗಳು ಅಂದ್ರೆ ಅವ್ರು ಒಂದೇ ಮಾತ್ರೆ ಇರ್ಬೇಕಾಯ್ತು, ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಮಾತ್ರೆ ಇರ್ತಿತ್ತು, ಇಷ್ಟೊಂದು ಮಾತ್ರೆಗಳು ಮೆಡಿಕಲ್ ಶಾಪಲ್ಲಿ ಸಾಲದಷ್ಟು ಮಾತ್ರೆಗಳು ಇರ್ತವೆ, ಯಾಕಲ್ಲ ಅಷ್ಟೊಂದು ಮಾತ್ರೆ ಇರಬೇಕು? ಆ ವ್ಯಕ್ತಿಗೆ ಯಾವ ರೀತಿಯಾದಂತಹ ತಲೆನೋವು ಬಂದಿದೆ ಅದನ್ನ ನೋಡಿಕೊಂಡು ಇದು ಮೈಗ್ರೇನಾ ಅಥವಾ ಶೀತಕ್ಕಾಗಿರೋದ, ಅದು ತಾತ್ಕಾಲಿಕವಾಗಿ ಬಂದಿರತ್ತ, ಅದು ಕ್ರೋನಿಕಲ್ ಆಗಿರೋಂಥದ್ದ, ಯಾವ ರೀತಿಯಾದಂತಹ ಇವ್ರಿಗೆ ತಲೆನೋವು ಬಂದಿದೆ ಅನ್ನೋದು ಡಯಾಗ್ನೋಸ್ ಮಾಡಿ ನಂತರ ಮಾತ್ರೆ ಕೊಡಬೇಕು. ಅದೇ ಅವಾಗವಾಗ ಯಾವಾಗಲೂ ಸಣ್ಣ ಪುಟ್ಟ ಮಾತ್ರೆ ಬಂದಿದೆ ಅಂದಾಗ ನಾವು ತಲೆನೋವು ಬಂದಿದೆ ಅಂದಾಗ ನಾನು ಹೇಳಿದ್ನಲ್ಲ XYZ ಮಾತ್ರೆ ತಗೊಂಡ್ರೆ ಆಯಿತು. ಈ ರೀತಿ ಇದು ಸಹ ಯೂನಿವರ್ಸಲ್ ಆಗಿ ಈ ಗ್ರಹಗಳ ಸಂಚಾರ ಆದಾಗ ನಾವು ಒಂದು 60-70% ಇದ್ರ ಮೇಲೆ ಇರ್ತದೆ. ತದನಂತರ ಅವರ ದಶಾಭುಕ್ತಿಗಳು ಸಹ ಅದರಲ್ಲಿ ಸೇರ್ಕೊಳ್ಳಿ ಪರಿಶೀಲನೆ ಮಾಡಿದಾಗ ಮಾತ್ರ ಮಾಡಲೇಬೇಕು, ಖಂಡಿತವಾಗ್ಲೂ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬರೋದೆಲ್ಲ ನಾವು ತೆಗೆದುಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಇನ್ನು ನಾವು ಸಿಂಹರಾಶಿಗೆ ಮಾತಾಡ್ತಿದ್ವಿ. ಅವರ ಒಂದು ಖಂಡಿತವಾಗ್ಲೂ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ಫಲವನ್ನು ಕಾಣ್ತಾರೆ. ಓದುವಂಥ ಮಕ್ಕಳಲ್ಲೂ ಸಹ ಯಾರೆಲ್ಲ ಅಬ್ರಾಡ್ ಹೋಗ್ಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು, ಮೇ ಒಳಗಡೆ ಖಂಡಿತ ಅವೆಲ್ಲ ಸಕ್ಸಸ್ ಆಗುತ್ತೆ. ಅಂದ್ಕೊಂಡಿದ್ರೆ ಸಕ್ಸಸ್ ಆಗುತ್ತೆ. ಅಂದ್ರೆ ಸಿಂಹರಾಶಿಯವರೆಲ್ಲ ಅಬ್ರಾಡ್ ಹೋಗೋಕ್ಕಾಗಲ್ಲ. ಜನರಲ್ ಆಗಿ ಯಾರೋ ಒಂದು ಸಾಧನೆ ಮಾಡಿದ್ದೀನಿ, ಇನ್ನೊಂದು ಏನೋ MD ಆಗಬೇಕು ಅಥವಾ ಇನ್ನೊಂದು ಮತ್ತೊಂದು ನಾನು ಮಾಡಬೇಕು, ಅಲ್ಲಿ ಹೋಗಿ 1-2 ವರ್ಷ ಹುಡ್ಕೊಂಡ್ಬಂದ್ಬಿಟ್ರೆ ನನಗೆ ಒಳ್ಳೆ ಪ್ರಶಂಸೆ ಸಿಗುತ್ತೆ ಅನ್ನೋರು ಖಂಡಿತ ಈ ಸರಿ ಪ್ರಯತ್ನ ಮಾಡ್ಬೋದು. ವಿವಾಹಕ್ಕೂ ಅಷ್ಟೇ ಮೇ ಒಳಗಡೆ ಖಂಡಿತವಾಗ್ಲೂ ವಧುವರರು ಏನಾದರೂ ಅನುಕೂಲ ಆದರೆ ಅದು ಸಹ ತುಂಬಾ ಅದ್ಭುತ ಫಲ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಸರಳ ಪರಿಹಾರಕ್ಕೆ ಏನ್ ಮಾಡಬಹುದು? ಸರಳ ಪರಿಹಾರ ನೋಡಿ, ಜನ್ಮ ಜಾತಕದಲ್ಲಿ ಲಗ್ನಾಧಿಪತಿಗಳನ್ನ ಸಹ ತಗೋಬೇಕು. ಜನರಲ್ ಆಗಿ ಸಿಂಹರಾಶಿ ಅಂದಿದ ತಕ್ಷಣ ಮಕ, ಪುಬ್ಬ, ಉತ್ತರ ನಕ್ಷತ್ರ ಸ್ಥಿತವಾಗಿರ್ತದೆ. ಆ ಕಾರಣದಿಂದ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಪ್ರತಿನಿತ್ಯ. ಯಾರಿಗೆಲ್ಲ ಆರೋಗ್ಯ ವ್ಯತ್ಯಾಸ ಬರುತ್ತೋ ಸೂರ್ಯನೇ ಕಾರಕ. ಅಂದ್ರೆ ಸೂರ್ಯನನ್ನ ನಾವು ಪ್ರತಿನಿತ್ಯ ಸೂರ್ಯನಾರಾಯಣೋ ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಿ. ಸೂರ್ಯನಾರಾಯಣನೇ ನಮ್ಗೆ ಪ್ರತ್ಯಕ್ಷ ದೈವ. ನಾವು ಪೂರ್ವಾಭಿಮುಖವಾಗಿ ತಿರ್ಕೊಂಡು ಅದಕ್ಕೆ ನೋಡಿ ಸೈಂಟಿಫಿಕಲಿ ಏನ್ ಪ್ರೂವ್ ಮಾಡ್ತೀವಿ ಅಂದ್ರೆ, ಈಗಿನ ಕಾಲಘಟ್ಟದಲ್ಲಿ ಯಾರನ್ನ ಕರ್ಕೊಂಡೋಗಿ ಡಯಾಗ್ನೋಸ್ ಮಾಡಿದ್ರು B12 D2 ಕಮ್ಮಿ ಆಗಿದೆ, ಇಷ್ಟೇ ಹೇಳೋದು. B12 Dಗೆ ಏನ್ ಸಪ್ಲಿಮೆಂಟ್ರಿ ತಗೊಳ್ಳಿ ಅಂತ ಹೇಳ್ತೀನಿ, ಇದು ಬಂದ್ಬಿಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ನೋಡಿ, ನದಿ ತೀರದ ಹತ್ರ ಹೋಗ್ಬಿಟ್ಟು ಸೂರ್ಯಗೆ ನಮಸ್ಕಾರ ಮಾಡ್ತಾ ಇರಿ. ಅವ್ರು ಮಾಡಕ್ ಹೋಗೋ ದಾರಿನೇ ಮೇಯ್ನು, ಕಾಲಲ್ಲಿ ಚಪ್ಪಲಿ ಇರಲ್ಲ. ಅದು ಹಿಂಗೆ ಅಂದ್ರೆ ನಮ್ಮ ಒಂದು ಆಕ್ಯುಪಂಚರ್ ಎಲ್ಲ ಒಂದು ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಸಿಕ್ಬಿಡುತ್ತೆ. ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ವು, ಅದು ಕಲ್ಲುಗಳ ಜಾಗ ಬೇರೆ. ಅಲ್ಲಿಂದನೇ ಚಲನೆ ಸ್ಟಾರ್ಟ್ ಆಗುತ್ತೆ. ರಕ್ತ ಚಲನೆ, ವಾಯು ಚಲನೆ, ಮತ್ತೆ ಎಲ್ಲ ಪ್ರಾಣ ಚಲನೆ ಎಲ್ಲ ನಮ್ಮ ದೇಹದಲ್ಲಿ ಹೆಂಗಾಗುತ್ತೋ ಆ ಬೇಸ್ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ. ಅಲ್ಲಿ ಹೋಗ್ತೀವಿ, ನೀರಲ್ಲಿ ನಿಂತ್ಕೊಂಡು ತಿರ್ಗಿ ಸೂರ್ಯನ ತಗೊಳ್ತೀವಿ, ತಿರುಗಿ ನೀರಿಂದ ಆಚೆ ಬರ್ತೀವಿ. ಬರೀ ಅಂದರೆ ಆ ಸೂರ್ಯನ ಬೆಳಕು, ಆ ಸೂರ್ಯನಲ್ಲಿರುವಂತಹ ಡಿ ನಮ್ಮ ದೇಹಕ್ಕೆ ಬಂದಾಗ ಡಿ ಆಟೋಮೆಟಿಕ್ಲಿ ಬಂತು. ಸೂರ್ಯ ನಮಸ್ಕಾರ ಮಾಡಿ ಅಂತಿರ್ತೀವಿ, ಆರೋಗ್ಯ ವೃದ್ಧಿ. ಸೈಂಟಿಫಿಕಲಿನೂ ಬಂತು, ನಮ್ಮ ಶಾಸ್ತ್ರದ ಪ್ರಕಾರನೂ ಪಕ್ಕಾ ಬಂತು, ಬೇರೆ ಎರಡನೇ ಮಾತೇ ಇಲ್ಲ. ಮಾಡಿ ಸೂರ್ಯ ನಮಸ್ಕಾರ ಮಾಡಿ. ಯಾರು ಬೇಕಾದ್ರೂ ಸೂರ್ಯ ನಮಸ್ಕಾರ ಮಾಡ್ಬೋದು, ಯಾರು ಮಾಡ್ಬೋದು, ಅದ್ರಲ್ಲಿ ಏನು ದೋಷ ಇಲ್ಲ. ಆರೋಗ್ಯ ಅಂದ್ರೆ ತೀರಾ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬಗ್ಗಿ ಎದ್ದೊಳದ್ ಮಾಡಕ್ ಹೋಗ್ಬಿಡಿ, ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಕೈಯಲ್ಲಿ ಶಕ್ತಿ ಆದ್ರೆ ಖಂಡಿತ ಮಾಡಿದ್ರೆ ಒಳ್ಳೇದು. ಇದು ಜೊತೆಗೆ ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡ್ಕೊಂಡ್ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಓಕೆ, ಓವರ್ ಆಲ್ ಆಗಿ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೇದೇ ಇದೆ 2026 ಮೇ ತನಕ. ಓಕೆ ಗುರುಗಳೇ, ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ 2026? ಓಕೆ, ಕನ್ಯಾ ರಾಶಿ ಅದು ಭೂತತ್ವ ರಾಶಿ, ತುಂಬಾ ಪೇಷನ್ಸ್ ಇದೆ, ತುಂಬಾ ಕೆದ್ಕೋದು ಇವರೇ. ನೀವು ಕನ್ಯಾ ರಾಶಿಯವ್ರು ಸುಮ್ಮನೆ ತುಂಬಾ ಫ್ರೆಂಡ್ಸ್ ಇರ್ತಾರೆ ಯಾರಾದ್ರೂ, ಅವ್ರನ್ನೆಲ್ಲ ನೋಡಿ ತುಂಬಾ ಕೆದಕ್ತಾ ಇರ್ತಾರೆ. ಅಂದ್ರೆ ಯಾವುದೇ ಒಂದು ವಿಚಾರಕ್ಕೆ ಹೋಗ್ಬೇಕಾದ್ರೂ ಅದೇನಾಗಿದೆ, ಇದೇನಾಗಿದೆ, ಇದೆಂಗಿದೆ, ಅದೆಂಗಿದೆ, ಇದು ಬೇಡ, ಅದು ಬೇಡ, ಈ ರೀತಿ ಯೋಚನೆ ಮಾಡುವಂಥವ್ರು. ಬುಧ ಬೇರೆ ಅಧಿಪತಿ ಆಗಿರ್ತಾನೆ, ತುಂಬಾ ಒಂಥರ ಪ್ಲಾನ್ ಮಾಡಿ ತಗೋಬೇಕು. ಏನೋ ಒಂದು ವಸ್ತು ಒಂದು ಚಪ್ಪಲಿ ತಗೋಬೇಕು, 3 ಅಂಗಡಿ ನೋಡ್ಬೇಕು, 4ನೇ ಅಂಗಡಿ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ತಿರ್ಗಿ ಫಸ್ಟ್ ಅಂಗಡಿಗೆ ಹೋಗಿರ್ತಾರೆ, ಅದೇ ಅಂಗಡಿಗೆ ವಾಪಸ್ ಹೋಗೋದು, ತಿರ್ಗಿ ಅಲ್ಲಿ ತಗೊಳ್ಳೋದು, ಈ ರೀತಿ. ಅಂದ್ರೆ ಅವರು ಆ ಥರ ಪ್ಲಾನ್ ಮಾಡ್ತಾರೆ. 4 ಕಡೆ ಕೇಳ್ಬಿಟ್ಟು ವ್ಯವಹಾರ ಮಾಡುವಂಥದ್ದು ಟ್ಯಾಲೆಂಟ್ ಇರುವಂಥದ್ದು. ಅದೊಟ್ಟಿಗೆ ಅವರು ಹೆಂಗರಳು ಒಂದು ರೀತಿ ಅಂತ ತುಂಬಾ ಕರುಣೆ. ಮನೇಲಿ ಯಾರಿಗಾದ್ರೂ ನೊಂದ್ಕೊಂಡ್ರೆ, ಬೇಜಾರು ಮಾಡ್ಕೊಂಡ್ರೆ ಅಯ್ಯೋ ಅಂದ್ಕೊಳ್ಳೋದು ಬೇಗ ಆಗ್ಬಿಡುತ್ತೆ. ಅವ್ರಿಗೆ ಎಲ್ರಿಗೂ ಅದು ಹೆಂಗಿರುತ್ತೆ, ತೋರ್ಪಡಿಕೆ ಬೇರೆ ಇರ್ತದೆ, ಬಟ್ ಮನಸ್ಸು ಸ್ವಲ್ಪ ಮೃದುವಾಗಿರ್ತದೆ. ಅವ್ರು ನಾನು ಹೇಳಿದ್ದಕ್ಕೆ ಏನಾದ್ರು ಬೇಜಾರು ಮಾಡ್ಕೊಂಡ್ಬಿಟ್ರ, ಏನು ಅಂದ್ಕೊಂಡ್ಬಿಟ್ರು ಅನ್ನೋದು ಅವರವರೇ ಕ್ಯಾಲ್ಕುಲೇಷನ್ ಮಾಡ್ಬಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದು ಒಂದು ಬುಧನ ಒಂದು ನೇಚರ್ ಇರುತ್ತದೆ. ಅದರೊಟ್ಟಿಗೆ ಈ 26 ಹೇಗಿರುತ್ತೆ ಅಂದರೆ,
ದಶಮ ಭಾವದಲ್ಲಿ ಕರ್ಮ ಭಾವದಲ್ಲಿ ಗುರುವಿನ ಸಂಚಾರ, ಸಪ್ತಮ ಭಾವದಲ್ಲಿ ಶನಿಯ ಸಂಚಾರ. ಓಕೆ. ಸರಿ, ಏನಿದು ಭಾವದಲ್ಲಿ ಕೇತು, ತದನಂತರ ಕೇತುವಿನ ಸಮಸಪ್ತಮಕ್ಕೆ ರಾಹುವಿನ ಸಂಚಾರ. ಈ ದಶಮ ಭಾವ ಅಂದ್ರೆ ನಾನು ಮೊದಲೇ ತಿಳಿಸಿದ ಕೇಂದ್ರ ಅಂದ್ರೆ ಅದು ಕರ್ಮ. ಆ ಸಂಚಾರ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರಿಳಿತ ಇತ್ತು ಇಷ್ಟು ದಿವಸ, ನಂತರ ಲಾಭ ಭಾವದಲ್ಲಿ ನಂತರ ಬರ್ತಾನೆ. ಆವಾಗ ಸ್ವಲ್ಪ ಚೇತರಿಕೆ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಅವಿವಾಹಿತರಿಗೆ ವಿವಾಹ ಆಗುವಂಥದ್ದು, ಸಂತಾನ ಯೋಗ ಸಿಗುವಂಥದ್ದು, ಒಳ್ಳೆಯ ಒಂದು ಪ್ರಮೋಷನ್ ಸಿಗುವಂಥದ್ದು, ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗ್ಲೇ ಇಲ್ಲ ಅಂತ ತುಂಬಾ ದಿವಸಗಳಿಂದ ಕಾಯ್ತಾ ಇರ್ತಾರೆ, ಅವ್ರಿಗೂ ಸಹ ಸರ್ಕಾರಿ ವೃತ್ತಿಯಲ್ಲಿರುವಂಥವ್ರಿಗೆ ಚೇಂಜಸ್ ಕಾಣಿಸುವಂಥದ್ದು, ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಈ ರೀತಿಯಾದಂತಹ ವ್ಯತ್ಯಾಸಗಳು. ಆದರೆ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮರು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿದ್ದವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಜೊತೆಗೆ ಪತಿ ಪತ್ನಿಯಲ್ಲೂ ಸಹ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಮೊದಲೇ ನಾವು ಈಗ ಹೇಳಿದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಸ್ಬೇಕು. ತುಂಬ ಗಾಬರಿ ಮಾಡ್ಕೊಳ್ಳುವಂಥದ್ದು ಆ ಥರದ್ದು ಬೇಡ. ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ಜೀವನ ಸಂತೃಪ್ತಿಯಾಗಿ ಕಾಣ್ಬೋದು. ಇದೊಂದು ವಿಶೇಷವಾದಂಥದ್ದು ಕನ್ಯಾ ರಾಶಿಯವರ ಒಂದು ಭವಿಷ್ಯ ಅಂತ ಹೇಳ್ಬೋದು. ಅಥವಾ ಒಂದು ಸನಾತನ ಧರ್ಮದಲ್ಲಿ ಬಂದಿರುವಂಥದ್ದು, ಗ್ರಂಥದಲ್ಲಿ ಉಲ್ಲೇಖ ಆಗಿರುವಂಥದ್ದು. ನಾನೇನು ಶಾಸ್ತ್ರಜ್ಞ ಅಷ್ಟೇ, ನಾನೇನು ದೇವರಲ್ಲ, ಬಟ್ ಅದನ್ನ ಏನು ಹೇಳಿರ್ತಾರೋ ಅದನ್ನ ನಾನು ಮುಂದಿಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಕರೆಕ್ಟ್. ಇನ್ನು ಆ ಪರಿಹಾರ ಅಂತ ಬಂದ್ರೆ ಏನ್ ಮಾಡ್ಕೋಬಹುದು? ಪರಿಹಾರ ಅಂತ ಬಂದಾಗ ನೋಡಿ, ಯಾವಾಗಲೂ ಅಷ್ಟೇ, ಈಗ ಲಕ್ಷ್ಮೀನಾರಾಯಣನ ಸ್ಮರಣೆ, ಬುಧ ಅಧಿಪತಿಯಾಗಿರೋ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿದ್ರೆ ಒಳ್ಳೆಯದು. ಅಥವಾ ಪಾರ್ವತಿ ಪರಮೇಶ್ವರರ ಸ್ಮರಣೆ, ಇವೆರಡಲ್ಲ. ಕನ್ಯಾ ಅಂದರೆ ಸಿಂಗಲ್ ಆಗೋಗುತ್ತೆ. ಸೊ ಅವ್ರಿಗೆ ಮನಸ್ಸು ಅದೇ ರೀತಿ ಇದ್ದರಾಗಿರೋದ್ರಿಂದ ಈ ಎರಡೂ ಗ್ರಹ, ಅದರಿಂದ ದೇವರುಗಳ ಸ್ಮರಣೆ ಮಾಡ್ತಾ ಹೋದರೆ ಖಂಡಿತ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು. ಲಕ್ಷ್ಮೀನಾರಾಯಣ ಅಥವಾ ಪಾರ್ವತಿ ಪರಮೇಶ್ವರ ಸ್ಮರಣೆ ಮಾಡಿದ್ರೆ ಅದ್ಭುತವಾದಂತಹ ರಿಸಲ್ಟ್ ಖಂಡಿತ ಒಳ್ಳೆಯದು. ಓಕೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿಗೆ ಹೇಗಿದೆ 2026 ಅಂತ? ತುಲಾ ರಾಶಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಗೊತ್ತಾ? ತುಲಾ ಅಂದ್ರೆ ತುಲನೆ ಮಾಡುವಂಥದ್ದು, ಬ್ಯಾಲೆನ್ಸಿಂಗ್. ಜೀವನ ಪೂರ್ತಿ ತುಂಬಾ ಬ್ಯಾಲೆನ್ಸ್ ಮಾಡ್ಬಿಟ್ಟಿರ್ತಾರೆ ತುಲಾ ರಾಶಿ ಅವ್ರು. ಬ್ಯಾಲೆನ್ಸ್ ಮಾಡೋದು ನಮ್ ಬೇಕಾದ್ರೆ ಬರ್ದಿಟ್ಕೊಂಡ್ಬಿಡಿ. ನಿಮ್ ಯಾರೆಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಇರ್ತಾರೋ ತುಲಾ ರಾಶಿ ಅವರು ಬರೀ ಬ್ಯಾಲೆನ್ಸ್ ಮಾಡೋದೇ ಆಗಿರ್ತದೆ ಲೈಫ್ ಎಲ್ಲ. ಶುಕ್ರ ಅಧಿಪತಿ ಬೇರೆ, ಯಾರ ಮುಂದೆನೂ ತಲೆ ತಗ್ಸೋಕ್ಕೂ ಆಗಲ್ಲ, ನಮ್ಮಲ್ಲಿ ಇದೆ ಅಂತ ತೋರಿಸ್ಕೋಬೇಕು, ಬಟ್ ಇರಲ್ಲ. ಬಟ್ ಅದೆಂಗೋ ಬ್ಯಾಲೆನ್ಸ್ ಮಾಡುವಂಥದ್ದು. ಅಂದ್ರೆ ಅದೇ ರೀತಿ ಫೈನಾನ್ಷಿಯಲಿ ತುಂಬಾ ಒದ್ದಾಡಿರ್ತಾರೆ. ಸುಮಾರು 1-2-3 ವರ್ಷಗಳಿಂದ ಅಂತೂ, ಕೋವಿಡಿಂದ ಈಚೆಗಂತೂ ತುಂಬಾನೇ ಒಂದು ರೀತಿಯಾದಂಥ ಡಿಪ್ರೆಷನ್ಗೆ ಹೋಗಿರೋರು ಎಷ್ಟೋ ಇರ್ತಾರೆ. ಯಾಕೆ ಅಂದರೆ ಹಣಕಾಸಿನ ವಿಚಾರದಲ್ಲಿ. ಎಷ್ಟೋ ಜನ ವೈದ್ಯಕೀಯ ರಂಗದಲ್ಲಿರುವಂಥವ್ರು ಇರ್ಬೋದು, ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿರುವಂಥವ್ರು, ಇವ್ರಿಗೆಲ್ಲರಿಗೂ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೂ ಗೊಂದಲ ಆಗಿರ್ತದೆ. ಈಗ ಒಂದು ಸ್ವಲ್ಪ ಬೆಳಕನ್ನು ಕಾಣುವಂಥದ್ದು. ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಂಡಿರ್ತೀರಾ, ಕೆಲಸದಲ್ಲಿ ವ್ಯತ್ಯಾಸ ಕಂಡಿರ್ತೀರಾ. ನಿಮ್ದೇನೋ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ತುಂಬ ದೊಡ್ಡ ಪ್ರಮಾಣದ ಅಲ್ಲದೆ ಹೋದ್ರೂ ಸಣ್ಣ ಸಣ್ಣದಾಗಿ ಸಾಲ ಮುಕ್ತರಾಗ್ತಾರೆ. ಪ್ರಮುಖವಾಗಿ ಸಾಲ ಮುಕ್ತರಾಗ್ತಾರೆ. ಬೇರೆಯವರಿಂದ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತಾರೆ. ಹೆಸರು ಸಹ ಸ್ವಲ್ಪ ಒಂದು ಬ್ಲಾಕ್ ಡಾಟ್ ಬಂದ್ಬಿಟ್ಟಿತ್ತು ನಮ್ಮ ಕೆಲಸದಲ್ಲಿ, ಅದು ಬರಲಿಲ್ಲ ಅಂದಿದ್ರೆ ನಾನು ಎಲ್ಲೋ ಇರುತ್ತೆ, ಬಟ್ ಅದು ಸಹ ನಿರ್ಮೂಲನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರೊಟ್ಟಿಗೆ ಈಗ ಏನು ನಾನು ಹೇಳ್ತಿದ್ನೆ, ಭಾಗ್ಯಭಾವದಲ್ಲಿ ಗುರುವಿನ ಸಂಚಾರ. ಆ ಭಾಗ್ಯಭಾವದಲ್ಲಿ ಸಂಚಾರ ಮಾಡಿದಷ್ಟು ದಿವಸನೂ ಏನೋ ಒಂದು ಸ್ವಂತ ಮನೆ ಇಲ್ಲಪ್ಪ, ಒಂದು ಸ್ವಂತ ಮನೆ ಮಾಡ್ಕೊಂಡೆ. ಬೇರೆಯವ್ರ ಮನೇಲಿ ಇದ್ದೆ ಇಷ್ಟು ದಿವಸ, ನಮ್ಮ ಮಾವನ ಮನೆ ಇದ್ದೆ, ನಾನು ಬೇರೆ ಒಂದು ಸಣ್ಣದಾದ್ರೂ ಒಂದ್ಸರಿ ಒಂದು ಹಾಲು ಅಡುಗೆ ಮನೆ ಮಾಡ್ಕೊಂಡಿದ್ದೀನಿ. ಆ ರೀತಿ ಆಗುವಂಥದ್ದು. ಸ್ವಂತದೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸ್ವಲ್ಪ ದುಡ್ಡು ಕಾಸು ಕೂಡಿಟ್ಟಿದ್ದೀನಿ, ಈ ಸರಿಯಾದರೂ ಚೇಂಜಸ್ ಆಗಬೇಕು. ಈ ರೀತಿಯಾದಂಥ ಪ್ಲಾನ್ಸ್ ಬರುವಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ. ಅದಾದಮೇಲೆ ಜೂನ್ ನಂತರ ದಶಮದಕ್ಕೆ ಬರ್ತಾನೆ. ಕರ್ಮದಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಆಗಿ ಟ್ರೈ ಮಾಡ್ತಾರೆ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಓದುವಂಥ ಮಕ್ಕಳಲ್ಲಿ ಪ್ರಮುಖವಾಗಿ ಪಂಚಮಂ ಪೂರ್ವ ಪುಣ್ಯಸ್ಥಾನಂ ಪೂರ್ವ ಪುಣ್ಯೇ ರಾಹುಸ್ಥಿತಿ ಅಂತ ಹೇಳ್ತೀವಿ. ರಾಹು ಸ್ಥಿತನಾದಾಗ ಗುಟ್ಟಾಗಿ ನಾಲೆಡ್ಜ್ ಬೆಳೆಸ್ತಾ ಇರ್ತಾರೆ ತುಲಾರಾಶಿಯವ್ರ ಮಕ್ಕಳು. ಎಸ್ಪೆಷಲಿ ಓದೋದೇ ಇಲ್ಲ, ಅದು ಹೆಂಗೋ ಪಾಸ್ ಆಗ್ಬಿಟ್ಟಪ್ಪ, ಅದು ಹೆಂಗ ನೋಡೋದೇ ತಿರುಗಿ 80-85 ಬಂದ್ಬಿಟ್ಟಿರ್ತಾನೆ. ಸರಿಯಾಗಿ ಕೂತ್ಕೊಳ್ಳಲ್ಲ. ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೇ ಸಾಕು ಅವ್ರಿಗೆ, ಅಷ್ಟು ತೆಗೆದುಕೊಂಡ್ಬಿಟ್ಟಿರ್ತಾರೆ. ಈಗ ಒಂದು ಕಾಲಘಟ್ಟದಲ್ಲಿ ಆ ರೀತಿಯಾದಂಥ ಸಾಧ್ಯತೆಗಳು. ವೃಥ ಖರ್ಚು, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರ್ತದೆ. ಇದು ಇಷ್ಟು ಓವರ್ ಆಲ್ ಆಗಿ ಇವರ ಒಂದು ರಾಶಿಯ ಒಂದು ಪ್ರಭಾವ ಇರ್ತದೆ. ಇನ್ನು ಪರಿಹಾರಕ್ಕೆ ಬರೋದಾದ್ರೆ ಏನ್ ಮಾಡಬಹುದು? ಪಂಚಮದಲ್ಲಿರುವಂತಹ ರಾಹುಗೆ ಪರಿಹಾರ ಮಾಡ್ಕೊಳ್ಳಿ. ದುರ್ಗೆ ಓಂ ಹ್ರೀಂ ಧೂಮ್ ದುರ್ಗೆ ನಮಃ ಅನ್ನೋ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಂಡ್ ಬಂದ್ರೆ ಸಾಕು,
ಖಂಡಿತ ಆ ದುರ್ಗೆ ಮಾತೆ ನಿಮ್ಮನ್ನು ಎಲ್ಲ ವಿಚಾರದಲ್ಲೂ ಉನ್ನತ ಅಭಿವೃದ್ಧಿಗೆ ಕಾರಣರಾಗ್ತಾರೆ. ನೀವೆಲ್ಲ ವಿಚಾರದಲ್ಲೂ ಮುನ್ನುಗ್ಗುವಂಥ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ 2026? ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ ಭಗವಾನರು. ಹ್ಮ್. ಕುಜ ಅಂದಿದ ತಕ್ಷಣ ಹೆಂಗಿರುತ್ತೆ ಅಂದರೆ ಪಾಪ ಪೇಷನ್ಸ್ ಜಾಸ್ತಿ ಅವ್ರಿಗೆ. ಸಾಮಾನ್ಯವಾಗಿ ಮೇಷರಾಶಿ ಬಂದು ಕುಜನೇ ಅಧಿಪತಿ, ಆದರೆ ಪೇಷನ್ಸ್ ಇರಲ್ಲ. ಅದೇ ವೃಶ್ಚಿಕ ರಾಶಿ ಅಂದರೆ ಪೇಷನ್ಸ್ ಜಾಸ್ತಿ. ನೋಡಿ, ಒಂದೇ ಗ್ರಹ ಆದರೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ. ಸರಿ, ಮಾತು ಜಾಸ್ತಿ ಹಂಗಂತ, ಜನರ ಸಂಪರ್ಕಗಳು ಜಾಸ್ತಿ ಇರ್ತದೆ, ಬಟ್ ಯಾರಿಂದ ಏನು ಉಪಯೋಗ ಇರಲ್ಲ. ಅದನ್ನು ಸಹ ಯೋಚನೆ ಮಾಡಬೇಕು. ಮತ್ತು ಯಾರಿಗೆ ಏನೋ ಕಷ್ಟ ಅಂದರೆ ಸ್ವಲ್ಪ ಹೆಲ್ಪ್ ಮಾಡೋವಂಥದ್ದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಾಲವನ್ನು ತೆಗೆದುಕೊಡುವಂಥದ್ದು, ಬೇರೆಯವರಿಂದ ಸಾಲ ತೆಗೆದುಕೊಡುವಂಥದ್ದು, ಇದೆಲ್ಲ ಮಾಡಿಬಿಡ್ತಾರೆ. ಅದಕ್ಕೆ ವೃಶ್ಚಿಕ ರಾಶಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರ, ಪ್ರಮುಖವಾಗಿ ಯಾವುದು ಚೀಟಿ, ಶೂರಿಟಿ, ಚೆಕ್ ವ್ಯವಹಾರ ಆಗಿರ್ಬೋದು, ಬೇರೆಯವರಿಂದ ತೆಗೆದುಕೊಡುವಂಥದ್ದು, ಅದು ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು. ಇನ್ನು ನಾವು ಅದು ಗುಪ್ತ ರಾಶಿ ಸಹ ಹೇಳ್ತೀವಿ. ಇದನ್ನೆಲ್ಲ ನೋಡ್ತಾ ಬಂದಾಗ ಅವರಿಗೆ ಅಷ್ಟಮದಲ್ಲಿ ಗುರುವಿನ ಸಂಚಾರ, ಚತುರ್ಥ ಭಾವದಲ್ಲಿ ರಾಹುವಿನ ಸಂಚಾರ, ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ. ಈ ರೀತಿ ನೋಡಿದಾಗ ಯಾವಾಗ ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾರೋ ನಷ್ಟವನ್ನು ಸೂಚಿಸುತ್ತಾರೆ ಅಂತ ಹೇಳ್ತೀವಿ. ಆದರೆ ಅದೇ ನಷ್ಟವನ್ನು ಸೂಚಿಸುವಂತಹ ಗ್ರಹವೂ ಸಹ ನಿಮಗೆ ಭೃಷ್ಟಾನ್ನವನ್ನು ಸಹ ತಿನ್ನಿಸುತ್ತಾರೆ ಅಂತ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಅಷ್ಟಮದಲ್ಲಿ ಯಾವಾಗ ಗುರು ಸಂಚಾರ ಮಾಡ್ತಾನೋ ಭೃಷ್ಟಾನ್ನ ತಿನ್ನಿಸುತ್ತಾನೆ ಅಂತ ಹೇಳ್ತೀವಿ. ಗೊತ್ತಿಲ್ಲದೇನೆ ಚೇಂಜಸ್ ಆಗ್ತಾ ಇರ್ತದೆ. ಯಾವಾಗ ಚೇಂಜಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ವಕ್ರಿಗತನಾದಾಗ ಬೇರೆ, ನೇರವಾಗಿ ಸಂಚಾರ ಮಾಡಬೇಕಾದ್ರೆ, ತದನಂತರ ಜೂನಲ್ಲಿ ಭಾಗ್ಯದಲ್ಲಿ ಸಂಚಾರ ಮಾಡೋಕ್ಕೆ ಇನ್ನೂ ಬೇರೆವಾದಂತಹ ಭಾಗ್ಯವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಈಗ ಕೆಲವು ದಿನಗಳ ನಂತರ ಚೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಯಾವಾಗ ಗುರುವು ತನ್ನ ಉಚ್ಚ ಕ್ಷೇತ್ರಕ್ಕೆ ಸಂಚಾರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೋ ಖಂಡಿತ ಚೇಂಜಸ್ಸನ್ನು ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಷ್ಟರವರೆಗೂ ಏನಾಗುತ್ತೆ ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಅಷ್ಟು ನಿಂತ್ಕೊಂಡಿರಲ್ಲ, ಇನ್ನು ವಾಬ್ಲಿಂಗಲ್ಲೇ ಇರ್ತದೆ. ಇನ್ನು ನಾನು ನಿಂತಿಲ್ವಲ್ಲ, ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನ್ನ ಕಷ್ಟಕ್ಕೆ ಪ್ರತಿಫಲ ಇಲ್ವಲ್ಲ ಅನ್ನೋ ಕ್ವಶನ್ ಮಾರ್ಕೇ ಹೆಚ್ಚಾಗಿರುವಂಥದ್ದು. ಅದರೊಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಣ್ಣ ಪಟ್ಟ ಸಮಸ್ಯೆಗಳು, ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆಗಳು, ಇದೆಲ್ಲ ಚಿಕ್ಕ ಚಿಕ್ಕ ಕಾಣಿಸ್ತಾ ಇರ್ತದೆ. ಅದರೊಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಸಹ ವ್ಯತ್ಯಾಸ. ಯಾಕಂದರೆ ಚತುರ್ಥ ಭಾವದಲ್ಲಿ ಯಾವಾಗ ರಾಹು ಸ್ಥಿತನಾಗಿರೋ ತಾಯಿಯ ಆರೋಗ್ಯದಲ್ಲಿ, ಮತ್ತು ಸುಖಸ್ಥಾನವನ್ನು ಸಹ ಸೂಚಿಸುವಂಥ ಭಾವ ಅದು. ಹಾಗಂದಾಗ ಸ್ವಲ್ಪ ಏನೋ ಸಮಾಧಾನ ಇಲ್ಲ, ಅರೆ ನಿದ್ರೆ, ಸಂಪೂರ್ಣವಾದಂಥ ನಿದ್ದೆ, ಯಾಕೋ ಒಂದು ಹೊತ್ತಿನಲ್ಲಿ ಎಚ್ಚರ ಆದರೆ ನಿದ್ದೆನೇ ಬರಲಿಲ್ಲ ಅನ್ನೋದು, ಈ ರೀತಿ ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಪಂಚಮ ಭಾವದಲ್ಲಿ ಶನಿ ಸ್ಥಿತನಾದಾಗ ಮಕ್ಕಳು ಹೇಳೋ ಮಾತು ಕೇಳಲ್ಲ, ಆಟ ಹಿಡಿಯುವಂಥದ್ದು ಜಾಸ್ತಿ. ಯಾರು ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋ ಮಕ್ಕಳಾಗಿರ್ಬೋದು, ಅಥವಾ ತಂದೆ ತಾಯಿಗಳಿಗೆ ಸಂತಾನ ಭಾಗ್ಯ ಆಗಿರುವಂತಹ ಮಕ್ಕಳಾಗಿರ್ಬೋದು, ಸ್ವಲ್ಪ ಅದು ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನಗಳ ನಂತರ ಖಂಡಿತ ಎಲ್ಲ ವಿಚಾರದಲ್ಲೂ ಉತ್ತರ ಅಭಿವೃದ್ಧಿಯನ್ನು ಕಾಣೋ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಜೂನ್ನಲ್ಲಿ. ಇನ್ನು ಸರಳ ಪರಿಹಾರ ಅಂದರೆ ಏನು ಮಾಡ್ಕೋಬಹುದು? ಸರಳ ಪರಿಹಾರ ನೋಡಿ, ಮೊಟ್ಟ ಮೊದಲನೇದಾಗಿ ಗುರುವಿನ ಸ್ಮರಣೆ ಅತಿ ಬೇಕೇ ಬೇಕು. ಯಾಕಂದರೆ ದ್ವಿತೀಯ ಪಂಚಮಾಧಿಪತಿ ಆಗ್ತಾನೆ ಅವನು. ಗುರುವಿನ ಸ್ಮರಣೆ ಬೇಕು, ಅದರೊಟ್ಟಿಗೆ ಸುಬ್ರಹ್ಮಣ್ಯನ ಸ್ಮರಣೆ ಬೇಕು. ಇಷ್ಟು ಮಾಡಿಕೊಂಡ್ರೆ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು, ಅಭಿವೃದ್ಧಿನೂ ಸಹ ಕಾಣ್ಬೋದು. ಪ್ರತಿ ಮಂಗಳವಾರ ಸಾಧ್ಯ ಆದರೆ, ಅಥವಾ ಷಷ್ಠಿ ದಿವಸ ಆದರೆ ಸರಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಮಾಡುವಂಥದ್ದು, 2 ನಿಮಿಷ ದೇವರ ಒಂದು ಸ್ಮರಣೆ ಮಾಡೋದು, ಬರೋದು, ಇದು ಮಾಡ್ಕೊಂಡು ಹೋದರೆ ಸಾಕು. ಎಸ್ ಗುರುಗಳೇ. ಓಕೆ, ಇನ್ನು ಧನು ರಾಶಿಗೆ ಬರೋದಾದರೆ 2026 ಹೇಗಿರುತ್ತೆ? ಧನುಸ್ಸು ರಾಶಿ ಗುರುವೇ ಅಧಿಪತಿ. ಹೇಗೆ ಅಂದರೆ ಒಂದು ತೂಕವಾದಂತಹ ರಾಶಿ. ಇಷ್ಟು ರಾಶಿಗಳಲ್ಲಿ ಅದೊಂದು ತೂಕವನ್ನು ಹಿಡಿದಿಟ್ಕೊಳ್ಳುವಂಥ ರಾಶಿ. ಅವ್ರ ಮಾತಿನಲ್ಲಾಗಿರ್ಬೋದು, ಅವರ ಆಚಾರ ವಿಚಾರಗಳಲ್ಲಾಗಿರ್ಬೋದು, ಏನೇ ಒಂದು ಮಾತು ಕೊಟ್ಟರು ಸಹ ಕಮಿಟ್ ಆದರೆ ಆ ಕಮಿಟ್ಮೆಂಟ್ಗೆ ಭದ್ರ ಆಗಿರ್ತಾರೆ ಅಂತಲ್ಲ ಅಂತ. ಜೊತೆಗೆ ಮಂಡ ಮೂಲ ನಕ್ಷತ್ರ ಸ್ಥಿತವಾದಂತಹ ರಾಶಿ, ಭೂಮಿಯ ಸೃಷ್ಟಿಯ ರಹಸ್ಯವನ್ನು ಅರಿತಿರುವಂತಹ ರಾಶಿ. ಆ ಮೂಲ ನಕ್ಷತ್ರ ಅಂತಲೇ ಸಾಕ್ಷಾತ್ತು ಸರಸ್ವತಿಯ ರಾಶಿ ಅಂತ ಹೇಳ್ತೀವಿ. ಜ್ಞಾನವನ್ನು ತೋರಿಸುವಂಥ ರಾಶಿ, ಜ್ಞಾನಾರ್ಜನೆಯ ನಕ್ಷತ್ರವೂ ಸಹ ಮೂಲ ನಕ್ಷತ್ರ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಗಳು ಸ್ಥಿತವಾಗಿರುತ್ತದೆ. ಅದರಲ್ಲೂ ಮೂಲ ನಕ್ಷತ್ರ ಅದ್ಭುತವಾದಂತಹ ನಕ್ಷತ್ರ. ಎಷ್ಟೋ ಜನ ಗೊತ್ತಿಲ್ಲ, ಆ ಮೂಲ ನಕ್ಷತ್ರ ಜನ್ಮವಾಗಿದ್ದರೆ ದೋಷ ಅದು ಅಂತೇಳಿ. ಅದರೊಟ್ಟಿಗೆ ದೋಷ 1 ರೂಪಾಯಿ ಇದ್ದಿದ್ರೆ 99 ರೂಪಾಯಿ ಜ್ಞಾನ ಇರ್ತದೆ, ಎಷ್ಟೋ ಜನ ಗೊತ್ತಿರಲ್ಲ. ಇಷ್ಟು ಧನುಸ್ಸು ರಾಶಿಯವರು ಡೌನ್ ಟು ಅರ್ತ್,
ಅವ್ರು ಹೆಂಗೆ ಅಂದರೆ ಸೀದಾ ಸಾಧವಾದಂತಹ ಜೀವನ, ಒಂದೇ ಮಾತು, ನೇರ ದಿಟ್ಟ, ಏನಾದರೂ ಆಗಲಿ ಮಾತು ಕರೆಕ್ಟಾಗಿ ಆಡಿರ್ತಾರೆ. ಅದೆಲ್ಲ ಒಂದು ಒಳ್ಳೆಯ ನೇಚರ್ ಆಗಿರುವಂಥದ್ದು, ಗುರುವಿನ ತತ್ವ ಇರುವಂಥದ್ದು ರಾಶಿ ಆಗುತ್ತೆ. ಅಗ್ನಿತತ್ವ ರಾಶಿಯೂ ಸಹ ಆಗುತ್ತೆ. ಸ್ವಲ್ಪ ಕೋಪ ಬಂದರೆ ಅವರು ತಡ್ಕೊಳ್ಳಲ್ಲ, ಅದು ಸಹ ಹೇಳ್ತದೆ. ಇದು ಸಪ್ತಮದಲ್ಲಿ ಗುರುವಿನ ಸಂಚಾರ ಮಾಡೋ ತನಕ ಎಲ್ಲ ವಿಚಾರದಲ್ಲೂ ಸಕ್ಸಸ್ ರೇಟ್. ಹಳೇದು ಯಾವುದೋ ದುಡ್ಡು ಬರಬೇಕಾಗಿತ್ತು, ಯಾವುದೋ ಅರಿಯಸ್ ಬರಬೇಕಾಗಿತ್ತು, ನಮ್ಮ ಕಂಪ್ನಿಯಿಂದ ತುಂಬ ದಿನಗಳಿಂದ ಕಾಯ್ಕೊಂಡಿದ್ದೆ, ಈಗ ಬಂತು ಅಂತಾರಲ್ಲ ಆ ಸಂದರ್ಭ. ಜೊತೆಗೆ ವಿವಾಹ, ಸ್ಪೆಷಲಿ ಮದುವೆ ಆಗಲಿದ್ದವ್ರಿಗೆ ಸಪ್ತಮ ಭಾವ ಅಂದರೆ ಕಳತ್ರ ಭಾವ ಅಂತ ಹೇಳ್ತೀವಿ, ಅದಕ್ಕೆ ಸಪ್ತಪತಿ ಅಂತ ಹೇಳ್ತೀವಿ. ಆ ಸಪ್ತಪತಿ ತುಳಿಸೋದಕ್ಕೂ ಇದಕ್ಕೂ ಲಿಂಕ್ ಮಾಡಿ ನೋಡಿದಾಗ ಸಪ್ತಮದಲ್ಲಿ ಗುರು ಸಂಚಾರ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ ವಿವಾಹದ ಅವಿವಾಹಿತರಿಗೆ ವಿವಾಹವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇಷ್ಟು ಒಳ್ಳೆಯ ಒಂದು ದಿನಗಳನ್ನು ನಾವು ಧನುಸು ರಾಶಿಯವರು ನೋಡ್ಬೋದು. ಇನ್ನು ಎಲ್ಲ ಏನೋ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಯಾಕಂದರೆ ಅದೇ ರೀತಿ ಈಗ ನೋಡಿ, ಅದು ಚತುರ್ಥ ಭಾವದಲ್ಲಿ ಸುಖ ಭಾವದಲ್ಲಿ ಶನಿ ಸ್ಥಿತನಾದಾಗ ಏನೋ ಕಲ್ತಿರ್ತೀವಿ, ಆದರೂ ಸಾಲದು ಅನ್ನೋ ಒಂದು ದಾಹ ನಿಲ್ಲಲ್ಲ ಇವರಲ್ಲಿ. ಇನ್ನೊಂಚೂರು ಅದೇನೋ ಆಗಿದ್ರೆ ಆಗೋಗ್ತಿತ್ತು, MBBS ಮಾಡಿದೆ, MD ಮಾಡಿದೆ, ಇನ್ನೊಂದು ಏನಾದರೂ ಒಂದು ಸ್ಪೆಷಲ್ ಮಾಡ್ಬೋದಾಗಿತ್ತಾ ಅನ್ನೋ ಒಂದು ಕ್ವಶನ್. ಸರಿ, ಇವರು ಕೆಲವು ನಿಮ್ಗೆ ಇನ್ನೊಂದು ವಿಚಾರ, ನನ್ನ ಒಂದು ರಿಸರ್ಚಲ್ಲಿ ನೋಡಿರೋ ಪ್ರಕಾರ ಬರೀ SLC ಓದ್ಬಿಟ್ಟಿರ್ತಾರೆ, ಬಟ್ ಬೇರೆ ಒಂದು ಮಾರ್ಗದಲ್ಲಿ ಏನೆಲ್ಲ ವಿಚಾರಗಳು ಮಾಡೋ ಒಳ್ಳೆ ಸಂಗೀತಗಾರರು, ಒಳ್ಳೆ ತಬಲಾ ಅಥವಾ ಒಳ್ಳೆ ಮೃದಂಗ ಆರ್ಟಿಸ್ಟ್ ಆಗಿರ್ಬೋದು, ಒಳ್ಳೆ ಜ್ಯೋತಿಷಿಗಳು, ಒಳ್ಳೆ ಅಂದರೆ ಈ ರೀತಿಯಂಥ ಎಕ್ಸ್ಟ್ರಾ ಕರಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತದೆ ಇವರಲ್ಲಿ. ಒಳ್ಳೆ ಚಾಕುಚಕ್ಯತೆ ಇರುವಂಥವ್ರು ಸಹ ಆಗಿರುವಂಥ ಸಾಧ್ಯತೆಗಳಿರ್ತವೆ. ಸೊ ಆ ಕಾರಣದಿಂದ ಧನುಸು ರಾಶಿಯವರು ಯಾವ ರೀತಿಯಾದಂಥ ಭಯ ಪಡುವಂಥದ್ದು ಏನಿಲ್ಲ. ಬಟ್ ಜೂನ್ ನಂತರ ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ನೀವು ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ಯೋಚಿಸಿ ಸಹಾಯ ಮಾಡಿ. ಅಪಾತ್ರರಿಗೆ ದಾನ ಮಾಡಬೇಡಿ. ನಿಮಗೆ ಎಷ್ಟು ಶಕ್ತಿ ಇರ್ತದೋ ಅಷ್ಟು ಮಾಡಿ. ತುಂಬ ಏನು ಸರಳ ಪರಿಹಾರ ಮಾಡ್ಕೋಬಹುದು ಇವರು ಅಂತ? ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಮುಖ್ಯ. ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ಹನುಮಂತನ ಸ್ಮರಣೆ ಮಾಡೋದು ತುಂಬ ಮುಖ್ಯ. ಗುರುವಿನ ಸ್ಮರಣೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ಇದೇ ಸಾಕು. ಅಥವಾ ಗುರುವಿನ ಬೀಜಾಕ್ಷರ ಬರುತ್ತೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನುವಂಥ ಸರ್. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಬೃಹಸ್ಪತೇ ನಮಃ, ಈ ಮಂತ್ರ ಯಾವುದಾದ್ರೂ ಸರಿ, ನಮ್ಗೆ ಏನೋ ಬರಲ್ಲ, ಓಂ ಗುರುವೇ ನಮಃ ಅಂತ ಹೇಳ್ಬಿಡಿ, ಅದು ಸಹ ಒಳ್ಳೆಯದೇ. ಆ ಗುರುವಿನ ಅನುಗ್ರಹ ಸದಾ ಇರ್ತದೆ. ಓಕೆ, ಇನ್ನು ನೆಕ್ಸ್ಟ್ ಮಕರ ರಾಶಿಗೆ ಬರೋದಾದ್ರೆ 2026 ಮಕರ ರಾಶಿಯವರಿಗೆ ಶುಭವೋ ಅಶುಭವೋ ಹೇಗಿರುತ್ತೆ? ಮಕರ ರಾಶಿ ಸ್ವಲ್ಪ ಲೈಫೆಲ್ಲ ನಿಧಾನ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಬೇಗ ಏನೇ ಒಂದು ಕೆಲಸ ಮಾಡೋಕೆ ಬೇಗ ಮಾಡಬೇಕು ಅಂತ ಹೋಗ್ತಾರೆ, ಅಲ್ಲೇ ಸ್ಟಾರ್ಟಿಂಗಲ್ಲೇ ತುಳಿದ್ಕೊಂಡಿರ್ತಾರೆ. ಅವರು ನಿಧಾನ ಆಗುವಂಥದ್ದು. ಅದರೊಟ್ಟಿಗೆ ಈಗ ವಿದ್ಯುನ್ಮಾನದಲ್ಲಿ ಷಷ್ಠ ಸ್ಥಾನ, 3 ಸ್ಥಾನಗಳು ಅಂತ ಹೇಳ್ತೀವಿ, 3 ಕಷ್ಟ ಸ್ಥಾನಗಳಲ್ಲಿ ಗುರುವಿನ ಸಂಚಾರ. ರೋಗ ರಿಪು ರುಜುನ ಸ್ಥಾನ ಅಂತ ಸಹ ಹೇಳ್ತೀವಿ. ಯಾರೆಲ್ಲ ಸಾಲ ಮಾಡಿರ್ತೀರೋ ದಯವಿಟ್ಟು ಹೆಚ್ಚು ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗೇನು ಮಾಡಿ ಸಾಲದ ಮೇಲೆ ಸಾಲ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಮಾಡ್ತಾ ಇರ್ತಾರೆ, ದಯವಿಟ್ಟು ಬೇಡ. ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ತುಂಬ ಭೋಗಭಾಗ್ಯದ ಜೀವನವನ್ನು ಆಸೆ ಪಡೋಕ್ಕೆ ಹೋಗಬೇಡಿ. ಈ ವರ್ಷ ಸ್ವಲ್ಪ ಅದನ್ನ ಕಮ್ಮಿ ಮಾಡೋದು. ಬಟ್ ಜೂನ್ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ಸಂದರ್ಭ ಬರುತ್ತೆ. ಹಂಗಂತ ಎಲ್ಲ ಮುಟ್ಟಿದ್ದೆಲ್ಲ ನಾವು ಚಿನ್ನ ಆಗೋಕ್ಕಲ್ಲ. ಅಟ್ಲೀಸ್ಟು ನಿಮ್ಗೆ ಒಂದು ಒಳ್ಳೆಯ ಒಂದು ಸಮಯ ಯಾವಾಗ ಅಂತ ನೋಡಿದಾಗ ಆ ಒಂದು ಜೂನ್ ನಂತರ ನಿಮಗೆ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತೆ. ಓದೋವಂಥ ಮಕ್ಕಳಲ್ಲಿ ಖಂಡಿತ ಒಳ್ಳೆ ಜ್ಞಾನಾರ್ಜನೆ ಸಿಗೋವಂಥ ವರ್ಷ ಇದು ಸಹ ಆಗಿರ್ತದೆ. ಅದರೊಟ್ಟಿಗೆ ಗುರು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಪ್ರಮೋಷನ್ ಜೊತೆಗೆ ಹೊಸ ಕೆಲಸ ಸಿಗುತ್ತೆ, ಅಥವಾ ಹೊಸ ಕೆಲಸ ಸಿಗಬೇಕು ಅಥವಾ ಪ್ರಮೋಷನ್ ಸಿಗಬೇಕು, ಇವೆರಡಲ್ಲಿ ಯಾವ್ದಾದ್ರು ಒಂದು ದಕ್ಕುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಜೊತೆಗೆ ಫಾರಿನ್ ಯೋಗ ಸಹ ನಿಮ್ಗೆ ಅನುಕೂಲ ಆಗುವಂಥ ಸಾಧ್ಯತೆ ಸಹ ಉಂಟು. ಇಷ್ಟೆಲ್ಲ ಒಂದು ವಿಚಾರಗಳು ಮಕರ ರಾಶಿಯವರಿಗೆ. ಏನು ಪರಿಹಾರ ಮಾಡ್ಕೋಬಹುದು ಗುರುಗಳೇ? ಪರಿಹಾರ ಬಂದು ಕಾಲಭೈರವನ ಸ್ಮರಣೆ ಮಾಡೋಕ್ಕೆ. ಅಷ್ಟಮಿ ದಿನಗಳಲ್ಲಿ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅಥವಾ ಒಂದು ಬೂದುಗುಂಬಳಕ 2 ಭಾಗ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಹಂಚೋದು ತುಂಬ ಒಳ್ಳೆಯದು. ಆಗಲಿಲ್ಲ ನಿಮ್ಮ ಸುತ್ತಮುತ್ತಲು ಎಲ್ಲೂ ಕಾಲಭೈರವನ ದೇವಸ್ಥಾನ ಇಲ್ಲಾಂದರೆ ನಿಮ್ಮ ಮನೆಯಲ್ಲಾದರೂ ಸರಿ ಆ ಫೋಟೋ ಇಟ್ಟು ನಮಸ್ಕಾರ ಮಾಡಿಕೊಂಡ್ರು ಸಹ ತುಂಬ ಒಳ್ಳೆಯದಾಗುತ್ತೆ. ಕಾಲಭೈರವೇಶ್ವರ ನಿಮ್ಮ ಕಾಲಕ್ಕೂ ಬಂದು ನಿಮ್ಮನ್ನ ಅಭಿವೃದ್ಧಿಯನ್ನು ಮಾಡ್ತಾರೆ. ಓಕೆ ಓಕೆ, ಇನ್ನು ಕುಂಭರಾಶಿಗೆ ಬರೋದಾದರೆ ಹೇಗಿರುತ್ತೆ 2026? ಕುಂಭ ಅಂದರೆ ನೀವು ಹೇಳ್ಬಿಡುತ್ತೆ ಮಡಕೆ. ಎಲ್ಲವನ್ನೂ ಮಡಕೆ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಕಷ್ಟವನ್ನು ಸಹ ಸುಖವನ್ನು ಸರಿ ಎಲ್ಲವನ್ನು ಸಹ. ಅದು ಯಾವುದೇ ಕಾರಣಕ್ಕೂ ಹೊಡೆಯೋಕ್ಕೆ ಬಿಡಬೇಡಿ. ಯಾಕಂದರೆ ತುಂಬ ಟ್ಯಾಲೆಂಟ್ ಇರ್ತದೆ, ಅವ್ರ ನಾಲೆಡ್ಜು ಟ್ಯಾಲೆಂಟ್ ಇರ್ತದೆ, ಬಟ್ ಯಾರ ಹತ್ರ ತೋರಿಸ್ಕೊಂಡಿರಲ್ಲ.
ಅದೇ ರೀತಿ ಕಷ್ಟ ಸುಖಗಳನ್ನಾಗಿರ್ಬೋದು, ದುಃಖಗಳಾಗಿರ್ಬೋದು ಯಾರ ಹತ್ರನೂ ಹೇಳ್ಕೊಳ್ತಾ ಇರಲ್ಲ. ಬಟ್ ಅದನ್ನು ಹೇಳ್ಕೊಂಡ್ರೆ ಖಂಡಿತ ನಿಮ್ಮ ಜೀವನ ಬೆಳಕಾಗುತ್ತೆ. ಇನ್ನು ಈ ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಪಂಚಮದಲ್ಲಿ ಗುರುವಿನ ಸಂಚಾರ ಮಾಡ್ತಾ ಇದೆ. ಶುಭ ಕಾರ್ಯಗಳಿಗೆ ಅದ್ಭುತವಾದಂತಹ ವರ್ಷವಾಗಿರ್ತದೆ. 2025, 26 ಮೇ ತನಕನೂ ಅವ್ರಿಗೆ ಅದ್ಭುತವಾದಂತಹ ಗುರುಬಲವಿರ್ತದೆ. ಆದರೆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಸಾಡೆ ಸಾತಿ ಅಂದಿದ ತಕ್ಷಣ ಖಂಡಿತ ಹೇಳ್ತೀನಿ ವೀಕ್ಷಕರೇ, ಎಲ್ರಿಗೂ ಒಂದು ಕಿವಿ ಮಾತೇನು ಗೊತ್ತಾ, ಭಯ ಪಡೋಕೆ ಹೋಗಬೇಡಿ. ಸಾಡೆ ಸಾತಿ ಅಂದರೆ ನಿಮ್ಮ ಪ್ಯೂರಿಫಿಕೇಷನ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು, ತುಂಬ ಎನರ್ಜಿ ತೆಗೆದುಕೊಳ್ಳುವಂಥದ್ದು. ಇದೇ ಸಾಡೆ ಸಾತಿಯಲ್ಲಿ ಎಷ್ಟೋ ಜನಕ್ಕೆ ವಿವಾಹ ಆಗಿದೆ, ಇದೇ ರೀತಿ ಮನೆಗಳು ತಗೊಂಡಿದ್ದಾರೆ, ಸೈಟ್ಗಳು ತಗೊಂಡಿದ್ದಾರೆ, ಎಲ್ಲ ವಿಚಾರದಲ್ಲೂ ಸಕ್ಸಸ್ ರೇಟು ಇದೆ. ಆದರೆ ನೀವು ಮಾಡುವಂಥ ಕೆಲಸ ಕಾರ್ಯ ಪ್ರಾಮಾಣಿಕವಾಗಿದ್ದರೆ ಅದ್ಭುತವಾದಂತಹ ಫಲವನ್ನು ನೀವು ಕಾಣಬಹುದು. ಮಹಾತ್ಮ ಶನಿ ಮಹಾತ್ಮ ಅಷ್ಟು ರಿಸಲ್ಟ್ ಕೊಡ್ತಾರೆ ಗೊತ್ತಾ. 2.5 ವರ್ಷ ಅದರಲ್ಲಿ 2.5 ವರ್ಷದಲ್ಲೂ ಸಹ 3 ಭಾಗಗಳು ಮಾಡಿದಾಗ 2.5 ಅಂದಾಗ ಒಂದೊಂದು ಪೀರಿಯಡಲ್ಲೂ ಒಂದೊಂದು ರೀತಿಯಂತಹ ಫಲವನ್ನು ಕೊಡ್ತಾರೆ. ನೀವು ಪ್ರಾಮಾಣಿಕವಾಗಿದ್ದರೆ ಸಂಪೂರ್ಣ ಶುಭಫಲ ನಿಮ್ಮದಾಗುತ್ತೆ. ಓಕೆ, ಇನ್ನು ಕುಂಭರಾಶಿಯವರು ಏನು ಪರಿಹಾರ ಮಾಡ್ಕೋಬಹುದು? ಕುಂಭರಾಶಿಯವರಿಗೆ ಪ್ರಮುಖವಾಗಿ ಹನುಮಂತನ ಸ್ಮರಣೆ ಬೇಕೇ ಬೇಕು, ಜೊತೆಗೆ ಗುರುಗಳ ಸ್ಮರಣೆ. ಇವಿಷ್ಟು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಹನುಮಾನ್ ಚಾಲೀಸ್ ಓದೋಕ್ಕೆ ಪ್ರಯತ್ನ ಮಾಡಿ. ಓಂ ಶ್ರೀ ಹನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ. ಮಂಗಳವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಎಸ್ ಗುರುಗಳೇ, ಇನ್ನು ಮುಂದಿನ ರಾಶಿ ಕಡೆ ರಾಶಿ ಮೀನರಾಶಿಗೆ ಬರೋದಾದರೆ ಮೀನರಾಶಿಯವ್ರಿಗೆ ಹೇಗಿರುತ್ತೆ 2026? ಮೀನರಾಶಿ ಜಲತತ್ವ ರಾಶಿ. ಪಾಪ ಈ ಡೌನ್ ಟು ಅರ್ತ್ ಅನ್ನೋದು ಈ ಮೀನರಾಶಿಯವರಿಗೆ ಮೀಸಲು. ನೀವು ಎಷ್ಟೋ ಜನ, ಯಾಕಂದರೆ ಅದು ನಮ್ಮ ಪಾದವನ್ನು ತೋರಿಸುವಂಥ ರಾಶಿ. ಕಾಲಪುರುಷನ ಅಂಗದ ಪ್ರಕಾರ ಶಿರವನ್ನು ತೋರಿಸುವಂಥದ್ದು ಮೇಷ ಆದರೆ ಪಾದವನ್ನು ತೋರಿಸುವಂಥದ್ದು ಮೀನ. ಸೊ ಮೀನ ಅಂದಿದ ತಕ್ಷಣ ಅವ್ರಿಗೆ ಕೆಲವೊಂದು ಸತಿ ಏನು ಮಾತಾಡಬೇಕು ಏನು ಮಾತಾಡ್ಬೋದು, ಕೆಲವೊಂದು ಸತಿ ಮಕ್ಕಳಾಗ್ಬಿಟ್ಟಿರ್ತಾರೆ, ಕೆಲವೊಂದು ಸತಿ ತುಂಬ ನಾಲೆಡ್ಜ್ ಪರ್ಸನ್ ಆಗಿರ್ತಾರೆ, ತುಂಬ ಏನಪ್ಪ ಇಷ್ಟು ತತ್ವಜ್ಞಾನಿಗಳ ಥರ ಮಾತಾಡ್ತಾರೆ, ಆ ರೀತಿ ಇರುವಂಥ ನೇಚರ್ ಆಗಿರ್ತದೆ. ಇವ್ರಿಗೆ ಹೇಗಿದೆ ಅಂದರೆ ಎಲ್ಲರೂ ಹೇಳ್ತಾರೆ ಅದೇ ಇದೇ ರೀತಿ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿದೆ ಅಂತೆ. ಚತುರ್ಥದಿಂದ ಪಂಚಮಕ್ಕೆ ಗುರುವಿನ ಸಂಚಾರ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಒಳ್ಳೆ ಸೂಪರ್ ಕೆಲಸ ಆಗಿರ್ಬೋದು, ಅವರ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಒಡವೆ ವಸ್ತುಗಳಾಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ಸೈಟ್ ಆಗಿರ್ಬೋದು. ಮಕ್ಕಳಾಗಿಲ್ಲ 2-3 ವರ್ಷ ಆಯಿತು ಮದುವೆಯಾಗಿ, ಎಲ್ಲರೂ ಕೇಳ್ತಾರೆ, ಅಂಥವ್ರಿಗೆ ಸಂತಾನ ಯೋಗ ಸಿಗುತ್ತೆ. ಯಾಕಂದರೆ ಪಂಚಮದಲ್ಲಿ ಗುರುವಿನ ಸಂಚಾರ. ವಿವಾಹವೂ ಸಹ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇಷ್ಟು ಜೊತೆಗೆ ಆರೋಗ್ಯದಲ್ಲಿ ಪ್ರಮುಖವಾಗಿ ಚೇತರಿಕೆ ಕಾಣ್ತಾರೆ. ತುಂಬ ದಿನಗಳಿಂದ ಕಾಲು ನೋವು ಅನುಭವಿಸ್ತಾ ಇರ್ತಾರೆ, ಆ ಕಾಲು ನೋವು ಸಹ ಕಮ್ಮಿ ಆಗ್ತಾ ಇರುತ್ತೆ. ಅದರೊಟ್ಟಿಗೆ ಈ ಶನಿ ಮಹಾತ್ಮರು ಸ್ಥಿತರಾಗಿರೋದ್ರಿಂದ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಮಾಡ್ಕೊಂಡು ಹೋದರೆ ಸಾಕು. ಏನು ಪರಿಹಾರ ಮಾಡ್ಕೋಬೋದು? ಏನಿಲ್ಲ, ಶನಿವಾರದ ಹೊತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ಒಂದು ನಮಸ್ಕಾರ ಮಾಡುವಂಥದ್ದು. ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡುವಂಥದ್ದು. ನಿಮಗೆಲ್ಲೂ ಹನುಮಂತನ ದೇವಸ್ಥಾನ ಸಿಗಲ್ಲ, ಪರಮೇಶ್ವರ ಇಲ್ವಾ, ಗಣೇಶನ ದೇವಸ್ಥಾನ ಅನ್ನೋದು ಸರಿ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋವಂಥದ್ದು ಮುಖ್ಯ ಆಗುತ್ತೆ. ಹನುಮಂತನ ಹನುಮಾನ್ ಚಾಲೀಸ್ ಓದೋದು ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಪರಮೇಶ್ವರನ ಸ್ಮರಣೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಗುರುಗಳು, ಆ ರಾಶಿಗೆ ಅಧಿಪತಿನೇ ಗುರುವಿನ ಸ್ಮರಣೆ. ನೀವೇನು ಗೊತ್ತಾ, ನಾವೇನು ಕೊಂತೀವಿ ಇಷ್ಟೊಂದು ಪರಿಹಾರ ಹೇಳ್ತಾರೆ ಅಂದರೆ, ಕೂತಲ್ಲೇ 2 ನಿಮಿಷ ನಾವು ದೇವ್ರ ಸ್ಮರಣೆ ಮಾಡೋಕ್ಕೆ ಯೋಚನೆ ಮಾಡ್ತೀವಿ, 1 hour ಮೊಬೈಲ್ ಇಟ್ಕೊಂಡಿರ್ತೀವಿ. ಬೇಕಾದ್ರೆ ಯೋಚನೆ ಮಾಡಿ ಹೇಗಿದೆ ಅಂದರೆ, ಗಂಟೆಗಟ್ಟಲೆ ಮೊಬೈಲ್ ಇಟ್ಕೊತೀವಿ, 5 10 ನಿಮಿಷ ನಾವು ದೇವ್ರ ಸ್ಮರಣೆ ಮಾಡಲ್ಲ. ಯಾರಿಗೆ ಯಾವುದೇ ಸಮಸ್ಯೆ ಇರಲಿ, ಗಾಯತ್ರಿ ಮಂತ್ರ ಓದ್ಕೊಂಡು ಹೋಗ್ಲಿ ಸಾಕು, ಎಲ್ಲ ಸಮಸ್ಯೆ ದೂರ ಆಗುತ್ತೆ. ನಾವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಲ್ಲ, ನಾವು ಎನರ್ಜಿ ತಗೋಬೇಕು. ಎನರ್ಜಿ ತಗೊಳ್ಳಲಿಲ್ಲಂದರೆ ಸುಮ್ಮನೆ ಹೆಂಗಿದ್ರೆ, ಒಂದು ಊಟವನ್ನು ಸ್ಮೆಲ್ ಮಾಡಿದ್ರೆ ಹೊಟ್ಟೆ ತುಂಬಲ್ಲ, ಊಟವನ್ನು ಮಾಡಿದ್ರೆ ಮಾತ್ರನೇ ಹೊಟ್ಟೆ ತುಂಬೋದು. ಅದೇ ರೀತಿ ಪರಿಹಾರನೂ ಇದೇ ರೀತಿ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ಮೀನರಾಶಿಯವ್ರಿಗೂ ಸಹ ಸಂಪೂರ್ಣ ಶುಭಫಲ 26ರಲ್ಲಿ ಗದ್ದಕ್ಕತ್ತೆ. ಎಸ್ ಗುರುಗಳೇ, 12 ರಾಶಿಗಳ ಫಲಾನುಫಲ ಸುದೀರ್ಘವಾಗಿ ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು. ವೀಕ್ಷಕರಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಸಂಪತ್ತು, ಸಂತೋಷ, ನೆಮ್ಮದಿ, ಜ್ಞಾನ ಎಲ್ಲವನ್ನೂ ಸಿಗಲಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರೂ ಆ ಸಮಾನ ಮನಸ್ಕರಾಗಿ ಜೀವನ ಮಾಡಿದಾಗ ಹೆಂಗೆಂದರೆ, ಎಲ್ಲರಿಗೂ 100 ರೂಪಾಯಿ ಸಂಬಳ ಇದ್ದರೆ ಆ 100 ರೂಪಾಯಲ್ಲೇ ಜೀವನ ಮಾಡ್ಬೋದು. ಆ ರೀತಿ ಇದ್ದರೆ ಖಂಡಿತ ಎಲ್ಲರೂ ಒಳ್ಳೆಯದಾಗಲಿ. ಆ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ.